ಆ ಟ್ರೋಲ್ ಆಯ್ತು ಅಂತ ಈ ಟೈಟಲ್ ತಗೊಂಡ್ರ? ಅದ ನೀವು ನಗಿಸ್ತಾ ಇದೀರಾ? ನಾನ್ ನಗ್ತಾ ಇದೀನಾ? ಅಲ್ಲ ಸಾರಿ, ನಗಿಸ್ತಾ ಇದೀನಾ? ಓಕೆ ಸಾರಿ ಮೇಡಮ್, ಅವ್ರ ಒಂದ್ಸರಿ ಓಪನ್ ಮಾಡಿದ್ರೆ ನೀವು ಕೂತ್ಕೊಳ್ಳೋದ ಅಲ್ಲಿ. ಸಾಂಗ್ ಏನ್ರ ಹೇಳಂಗಂತ ಹೇಳ್ಬಿಡ್ತೀವಿ. ಹಾಡ್ತೀರಾ? ಅಯ್ಯೋ ಬನ್ನಿ. ನೋಡ್ಬೇಕು, ನೀವೇ ನೋಡ್ಬೇಕು ಇವಾಗ. ಏನ್ ಗೊತ್ತಾ, ಒಂದ್ ಮದುವೆ ಮಾಡ್ಬೋದು, ಇಲ್ಲ ಒಂದ್ ಮನೆ ಕಟ್ಬೋದು, ಅವೆಲ್ಲ ಕಷ್ಟ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಚಾಲೆಂಜ್ ಅಂತ ಸಿನಿಮಾ ಮಾಡೋದು. ಬಟ್ ಕೆಲವು ಸಾಂಗ್ಗಳು ನಮ್ಗೆ ಎಷ್ಟೇ ಚೆನ್ನಾಗಿದ್ರು ವೈರಲ್ ಆಗಲ್ಲ. ಯಾವ್ದೋ ಹಳೆ ಸಾಂಗು, ಯಾವಾಗೋ ಬಿಟ್ಟಿರೋ ಸಾಂಗು ಈಗ ರೀಲ್ಸ್ ಮಾಡ್ತಾರೆ, ಈಗ ಹಿಟ್ ಆಗುತ್ತೆ. ಅದು ಕ್ವಾಟ್ಲೈನ್ ಯಾರು ಕೊಟ್ಟಲ್ಲ ಮೇಡಮ್, ಅವರೇ ನಮಗ್ ಕೊಟ್ಟವ್ರೆ. ಈಗ ನಾವು ಅಲ್ಲಿ ಜಂಪ್ ಅಂತಂದ್ರೆ ಅವ್ರು ಜಂಪ್ ಮಾಡಲ್ಲ, ಉಳ್ಕೊಂಡೆ ಹೋಗ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಏಣಿ ಹಾಕ್ತಾ ಇದ್ದೀರಾ, ಏಣಿ ಹಾಕಿ ಬಟ್ ಸ್ಟ್ರಾಂಗ್ ಆಗಿರ್ಲಿ. 12 hours ಮಾಡ್ತಾರೆ ಡೈಲಿ ಕಂಡಕ್ಟರ್ ಕೆಲಸ. 8 ವರ್ಷದ ಸ್ಟ್ರಗಲ್ ಮೇಡಮ್ ನಂದು. ಊರಿಂದ ಬಂದು ಇಲ್ಲಿ ಬಂದು ಡ್ಯೂಟಿ ಮಾಡ್ಕೊಂಡು ಆಕ್ಟಿಂಗ್ ಕ್ಲಾಸ್ ಹೋಗಿ 2500 ರೂಪಾಯಿ ಪೇಮೆಂಟ್ ಇತ್ತು ಮೇಡಮ್ ಅಷ್ಟೇ. ನನ್ಕಿಂತ ಇನ್ನೂ ಬಡ ಕಲಾವಿದರು ಬೆಳಿಬೇಕಂತ ಇಚ್ಛೆ ಪಡ್ತೇವೆ ಮೇಡಮ್ ನಾನು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಮೂವಿ ಫೋರ್ಟ್ ಫಿಲ್ಮ್ಸ್ ಅರ್ಪಿಸುವ ಚಂದ್ರಶೇಖರ್ ಅವರ ನಿರ್ಮಾಣದಲ್ಲಿ ಚಂದ್ರು ಓಬಯ್ಯ ಅವರು ನಿರ್ದೇಶಿಸಿರುವ ಕರಿಮಣಿ ಮಾಲೀಕ ನೀನಲ್ಲ ಚಿತ್ರದ ನಾಯಕ ನಟ ಮಾರುತಿ ಹಾಗೂ ಈ ಚಿತ್ರದ ನಿರ್ದೇಶಕರಾದಂಥ ಚಂದ್ರು ಓಬಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಅವರು ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಒಂದು ಸ್ಟೇಜ್ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಬಂದು ಇದೇ ತಿಂಗಳು 24ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು ಚಿತ್ರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಅವ್ರ ಹತ್ರನೇ ಕೇಳಿ ಪಡೆಯೋಣ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ಕಾರ. ಹೇಗಿದ್ದೀರಾ ಇಬ್ರು? ತುಂಬಾ ಚೆನ್ನಾಗಿದೆ ಮೇಡಮ್. ಎಸ್, ಸೂಪರ್ ಸರ್. ಮೊದಲನೇದಾಗಿ ಯಾರಿಂದ ಸ್ಟಾರ್ಟ್ ಮಾಡೋಣ? ನಾವೇ ಸ್ಟಾರ್ಟ್ ಮಾಡ್ತೀವಿ, ಯಾಕಂದ್ರೆ ಡೈರೆಕ್ಟರ್ ಅಲ್ವಾ. ಹಾ, ಕರೆಕ್ಟ್. ನಿಮ್ಮ ಕಡೆನೇ ಕೇಳಬೇಕು ಫಸ್ಟ್ ಅಂತ ಅನ್ಕೊಳ್ತಾ ಇದ್ದೆ. ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಈ ಒಂದು ಸಿನಿಮಾದಲ್ಲಿ ಟೈಟಲ್ ಕರಿಮಣಿ ಮಾಲೀಕ ನೀನಲ್ಲ ಅಂತ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅಂದ್ರೆ ಈ ಒಂದು ಟೈಟಲ್ ಬಂದು ಈಗ ಒಂದೂವರೆ ವರ್ಷದ ಮುಂಚೆ ತುಂಬಾ ಟ್ರೋಲ್ ಆಯ್ತು ಈ ಒಂದು ಟೈಟಲ್. ಸೊ ಹೇಗೆ ಈ ಒಂದು ಟೈಟಲ್ನ ನೀವು ಆಯ್ಕೆ ಮಾಡಿದ್ರಿ? ಆ ಟ್ರೋಲ್ ಆಯ್ತು ಅಂತ ಈ ಟೈಟಲ್ ತಗೊಂಡ್ರ ಅಥವಾ ಹೇಗೆ? ಇಲ್ಲ ಮೇಡಮ್, ಅದೇನಂತಂದ್ರೆ ನಾವು ಒಂದು ಸಿನಿಮಾ ಮಾಡ್ಬೇಕಂದ್ರೆ ಟೀಮ್ ಅಪ್ ಮಾಡಿದೀವಿ ಆಲ್ರೆಡಿ. ಬಟ್ ಕಾನ್ಸೆಪ್ಟ್ ಎಲ್ಲ ನಾವು ಡಿಸ್ಕಷನ್ ಅಲ್ಲಿ ಇದ್ವಿ. ಆ ಮೂಮೆಂಟ್ ಅಲ್ಲಿ ಒಂದು ಟೈಟ್ಲ್ ಬೇಕಿದ್ದಾಗ ಆಬ್ವಿಯಸ್ಲಿ ನಮ್ಗೆ ಸಿನಿಮಾ ಟೈಟ್ಲ್ ಒಂದು ಬೂಸ್ಟ್ ಅಪ್ ಬೇಕೇ ಬೇಕು. ಯಾವ್ದೋ ಒಳ್ಳೆ ಟೈಟಲ್ ನೋಡಿದಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಂದ್ಬಿಟ್ಟು ಕರೆಕ್ಟ್ ಆಗಿ ನಾವು ಚೂಸ್ ಮಾಡಿದೀವಿ. ಟ್ರೆಂಡಿಂಗ್ ಇಲ್ದೆಲ್ಲ ಖಂಡಿತ ನಾನು ಅದು ಟೈಟಲ್ ಚೂಸ್ ಮಾಡ್ತಾ ಇರ್ಲಿಲ್ಲ. ಟ್ರೆಂಡಿಂಗ್ ಇದ್ದಿದ್ರಿಂದ ಈ ಟೈಟ್ಲ್ ಇಟ್ಕೊಂಡು ಸಬ್ಜೆಕ್ಟ್ ಬಿಲ್ಡ್ ಮಾಡಿದ್ರೆ ಆಡಿಯನ್ಸ್ ಒಂದು ಚೆನ್ನಾಗಿರುತ್ತೆ ಅಂತ ಟೈಟ್ಲ್ ಚೂಸ್ ಮಾಡಿ ಆಮೇಲೆ ಸ್ಟೋರಿನ ಬಿಲ್ಡ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಈ ಕಂಡಕ್ಟರ್ ಸಿಕ್ಕಿದ್ದು. ಯಾಕಂದ್ರೆ ಒಂದು ಇನ್ನೋಸೆಂಟ್ ಫೇಸ್ ಬೇಕಾಗಿತ್ತು ನನಗೆ ಆ ಸಬ್ಜೆಕ್ಟ್ಗೆ. ಹಾಗಾಗಿ ಕಂಡಕ್ಟರ್ನ ನಾವು ಮಾರುತಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ಖಂಡಿತ ಅವರು ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಸ್ ಸರ್, ಅವ್ರ ಬಾಯಲ್ಲಿ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಂಡಕ್ಟರ್ ಆಗಿದ್ದು ಈಗ ನೀವು ಒಂದು ಸಿನಿಮಾದ ನಾಯಕ ನಟನಾಗಿ ಅಭಿನಯಿಸಿದ್ದೀರಾ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್, ಈ ನಾಯಕ ಆಗ್ಬೇಕು ಅನ್ನೋ ಒಂದು ಕನಸು ಮುಂಚೆನೆ ನಿಮ್ಗಿತ್ತ ಅಥವಾ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನೀವೇನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರ ಈ ಕ್ಯಾರೆಕ್ಟರ್ನ? ಹೇಗೆ? ಹಾಗೇನಿಲ್ಲ ಮೇಡಮ್, ಫಸ್ಟ್ ಇಂದ ನನಗೆ ಇಂಟ್ರೆಸ್ಟ್ ಇತ್ತು ಮೇಡಮ್, ಹೀರೋ ಆಗ್ಬೇಕಂತಂದು ಕನಸು ಓದಿದ್ದು ತುಂಬಾ ವರ್ಷದಿಂದ. ಸುಮಾರು ಒಂದು 8 ವರ್ಷದಿಂದ ಕನಸು ಮೇಡಮ್ ನಂದಿದ್ದು. 8 ವರ್ಷದಿಂದ ಸ್ಟ್ರಗಲ್ ಪಡ್ತಾ ಇದ್ದೆ ಮೇಡಮ್. ಆಕ್ಟಿಂಗ್ ಕ್ಲಾಸ್ ಸೃಷ್ಟಿ ಅಕಾಡೆಮಿ ದೊಮ್ಲೂರಲ್ಲಿ ಹೋಗ್ತಾ ಇದ್ದೆ, ಬಾಂಬೆಲಿ ಆಕ್ಟಿಂಗ್ ಕ್ಲಾಸು. ಕಾಯಿನೆಲೆಯಲ್ಲಿ ಓದುವಾಗೆಲ್ಲ ಚಿನ್ನರ ಮೇಳದಲ್ಲಿದ್ದೆ. ನಮ್ಮೂರು ಸ್ವಂತ ಊರು ಬಂದು ಅರಳಿಕಟ್ಟಿ ಮೇಡಮ್, ಹಿರೇಕೆರೆ ತಾಲೂಕು. ತುಂಬಾ ಕಷ್ಟಪಟ್ಟು ಬಂದೇನೆ ಮೇಡಮ್ ನಾನು ಈ ಮೂವಿ ಮಾಡಬೇಕು ಮತ್ತೆ ಟ್ರೆಂಡ್ ಆಗಿ ಕೊಡಬೇಕು ಅಂತ ಮತ್ತೆ ಜಿಮ್ ಹೋಗಿ ಡಯಟ್ ಮಾಡಿ ಎಲ್ಲ ವರ್ಕೌಟ್ ಮಾಡಿದೆ ಮೇಡಮ್. ಎಸ್ ಎಸ್, ನಿಮ್ ಫಿಸಿಕ್ ನೋಡಿದೀನಿ ಟ್ರೈಲರ್ ಅಲ್ಲಿ, ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದೀರಾ. ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ. ಆ ಒಂದು ಪ್ರಿಪ್ರೇಷನ್ ಹೇಗಿತ್ತು? ತುಂಬಾ ಕಷ್ಟ ಮೇಡಮ್, ಯಾಕಂದ್ರೆ ಡಯಟ್ ಇರಬೇಕು, ಡ್ಯೂಟಿ ಮಾಡ್ಕೊಂಡು ಆಕ್ಟಿಂಗ್ ಕ್ಲಾಸ್ ಡಿಸ್ಮಿಸ್ ಆಗಿದ್ದೆ ಮೇಡಮ್ ನಾನು. ಹಾಗಾಗಿ 2021 ಡಿಸ್ಮಿಸ್ ಇದ್ದೆ. ಆ ಕಾರಣಕ್ಕೆ ಅಂದ್ರೆ ಸುಮ್ನೆ ಡ್ಯೂಟಿ ಹೋಗಿಲ್ಲ ಅಂತ ಡಿಸ್ಮಿಸ್ ಆಗಿದೆ. ಅಂದ್ರೆ ಹೇಗ್ ಜೀವನ ನಡೆಸ್ತಿದ್ರಿ ಸರ್? ಅಂದ್ರೆ ಇವಾಗ ಬಸ್ ಕಂಡಕ್ಟರ್ ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ, ತುಂಬಾ ಕಷ್ಟ ಪಡ್ತೀರಾ. ಆಬ್ವಿಯಸ್ಲಿ ಬೆಳಗಿನ ಜಾವ ಆದ್ರೂ ಡ್ಯೂಟಿ ಹೋಗ್ಬೇಕು, ನೈಟ್ ಜಾವ ಆದ್ರೂ ಡ್ಯೂಟಿ ಹೋಗ್ಬೇಕು. ಆ ಒಂದು ಟೈಮಲ್ಲಿ ನೀವು ನಾಯಕ ನಟನಾಗ್ಬೇಕು ಅನ್ನೋ ಒಂದು ಕನ್ಸ್ ಕಾಣ್ತೀರಾ. ಸೊ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರಿ? ನಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತಾ ಇದ್ದೆ ಮೇಡಮ್ ಜಿಮ್ಗೆ, ವರ್ಕೌಟ್ಗೆ. ಜಿಮ್ಗೆ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಡಯಟ್ ಇರಬೇಕು, ಕ್ಯಾಬೇಜು, ಬೀನ್ಸು, ಬ್ರೋಕ್ಲಿ ಎಲ್ಲ ತಿಂದ್ಬಿಟ್ಟು ಹೋಗ್ಬೇಕು. ಡಯಟ್ ಇರ್ಬೇಕು ಮೇಡಮ್. ಸ್ವಲ್ಪ ರೈಸ್ ಸದ್ದಿಗೆ ಮುಟ್ಟಂಗಿಲ್ಲ ಮೇಡಮ್, ಆ ತರ ಇದೆ. ತುಂಬಾ ಕಷ್ಟಪಟ್ಟು ಬಂದಿದೆ ಮೇಡಮ್ ನಾವು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ. ತುಂಬಾ ಕಷ್ಟ.
ಅಂದ್ರೆ ನೋಡಿ ನಾನು ದೇವರ ಆಶೀರ್ವಾದ, ನಮ್ಮ ಕಾರ್ಮಿಕರ ಆಶೀರ್ವಾದ, ಎಲ್ಲ ಪ್ರಯಾಣಿಕರು ಎಲ್ಲ ನನಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀನಿ ನಾನು. ನೀವು BMTC ನ KSRTC? BMTC ಮೇಡಮ್. BMTC ಯಾವ ಒಂದು ರೂಟಲ್ಲಿ ಇಲ್ಲೂ ನೀವು ವರ್ಕ್ ಮಾಡ್ತಾ ಇದ್ದೀರಾ? 500 D ಮೇಡಮ್, ಮತ್ತೆ 600 F ಎಲ್ಲ ರೂಟು ಮಾಡ್ತೇವೆ ಮೇಡಮ್. ಅಂದ್ರೆ ಯಾವ ಒಂದು ರೂಟ್ ಬರುತ್ತದು? ಚಂದಾಪುರಿಂದ ಹೆಬ್ಬಾಳ ಮೇಡಮ್. ಓಕೆ. ಸೊ ಹಾಗಾದ್ರೆ ಚಂದಾಪುರದಿಂದ ಹೆಬ್ಬಾಳ ಕಡೆ ಓಡಾಡೋ ಪ್ರಯಾಣಿಕರು ಮಾರುತಿಯರನ್ನ ನೋಡಿದ್ರೆ ದಯವಿಟ್ಟು ಅದನ್ನ ಮಾತಾಡಿಸಿ ಅವ್ರಿಗೂ ಒಂದು ನಿಮ್ಮ ಒಂದು ಅಭಿಮಾನನ ತಿಳಿಸಿ, ಆ್ಯಂಡ್ ಆಲ್ಸೋ ಅವ್ರ ಸಿನಿಮಾನ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಯಾಕಂದ್ರೆ ಅವರು ಇವಾಗ ಕಂಡಕ್ಟರ್ ಆಗಿ ಮುಂದೆ ಬರೋದು ಅದು ಇಟ್ ಈಸ್ ನಾಟ್ ಎ ವೆರಿ ಈಸಿ. ಆ್ಯಂಡ್ ಆಲ್ಸೋ ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ ಚಂದ್ರು ಓಬಯ್ಯ ಅವರು. ಅಂದರೆ ಸರ್ ಈಗ ಬರ್ತಾರೋ ನಾಯಕರಂಟರಲ್ಲಿ ಒಂದು ಫಿಸಿಕ್ ಇರಬೇಕು, ಒಂದು ಇಂಪ್ರೆಸ್ ಆಗುವಂಥ ಒಂದು ಪರ್ಸ್ನಾಲಿಟಿ ಇರಬೇಕು. ಸೊ ಈ ರೀತಿ ಎಲ್ಲ ಒಂದು ಆಯ್ಕೆ ಮಾಡುವಂಥ ಡೈರೆಕ್ಟರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸನ್ನಿವೇಶದಲ್ಲಿ ನಿಮಗೆ ಕಂಡಕ್ಟರ್ನ ತಗೋಬೇಕು ಅಂತ ಯಾಕೆ ಅನ್ನಿಸ್ತು? ಮೇಡಮ್, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಎಳ್ಳೀರ್ ಮಾರುವಂತ ಕ್ಯಾರೆಕ್ಟರ್. ಹಾಗಾಗಿ ಅದಕ್ಕೂ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಬೇಕು, ಮತ್ತೆ ರಫ್ ಅಂಡ್ ಟಫ್ ಇರ್ಬೇಕು ಕ್ಯಾರೆಕ್ಟರ್. ಈಗ ಏನಾಗುತ್ತೆ, ಹೀರೋ ಅಂದ ತಕ್ಷಣ ಎಲ್ಲ BMW ಕಾರಲ್ಲಿ ಓಡಾಡೋರೆ ಜಾಸ್ತಿ, ಆಡಿ ಕಾರಲ್ಲಿ ಓಡಾಡೋರೆ ಜಾಸ್ತಿ. ಈ ತರ ಅವಾಯ್ ಸ್ಲಿಪ್ ಹಾಕೊಂಡು ಓಡಾಡೋದು ತುಂಬಾ ಕಡಿಮೆ. ಅವ್ರನ್ನ ನಾನು ತಗೊಬಂದ್ಬಿಟ್ಟು ನೀವು ಅವಾಯ್ ಸ್ಲಿಪ್ ಹಾಕೊಳ್ಳಿ, ನೀವು ರಫ್ ಆಗಿರಿ ಅಂದ್ರೆ ಅವ್ರು ಖಂಡಿತ ಇರಲ್ಲ. ಹಂಗಾಗಿ ನನಗೆ ರಫ್ ಆಗಿರೋ ಕ್ಯಾರೆಕ್ಟರ್ಗೆ ರಫ್ ಆಗಿರೋರೇ ಬೇಕಾಗಿತ್ತು. ಹಂಗಾಗಿ ಈ ಒಂದು ಗೊಂಬೆ ನಮ್ಗೆ ಸಿಕ್ಕಿದೆ, ಹಾಗಾಗಿ ಸಿನಿಮಾ ಮಾಡಿದ್ವಿ. ನಿಮ್ಮ ಅವರ ಪರಿಚಯ ಹೇಗಾಯ್ತು ಸರ್? ಅದ್ ನಮ್ ಜೊತೆ ಹೇಳಿ. ನಮ್ಗೆ ಇವ್ರ ಪರಿಚಯ ಅಂತಂದ್ರೆ ನಾನು U-Turn 2 ಮಾಡಿದ್ದೆ. ಆ U-Turn 2 ಮಾಡಿದಾಗ ನನಗೆ ಅದ್ರ ಒಂದು ಚಿಕ್ಕ ಕ್ಯಾರೆಕ್ಟರ್, ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಬರುತ್ತೆ, ಇವ್ರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೆ. ಬಟ್ ಇವ್ರ ಡೆಪ್ತ್ ನನಗೆ ಗೊತ್ತಿತ್ತು ಕ್ಯಾರೆಕ್ಟರ್ ಏನ್ ಇವ್ರು. ಆಕ್ಚುಲಿ ಇವ್ರು ಒಂದು ನಾವೊಂದು ಬಳಪ ಇದ್ದಂಗೆ, ಅವ್ರೊಂದು ಸ್ಲೇಟ್ ಇದ್ದಂಗೆ. ಏನಾದ್ರು ನಿಮ್ಗೆ ಹೇಳಿದ್ರೆ ನೀವು ಸಾವಿರ ಥಿಂಕ್ ಮಾಡ್ತೀರ, ಈ ತರ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಉತ್ತರ ಕೊಡ್ಬೇಕಂತ. ನಾನು ಇವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರು ಒಂದೇ ಉತ್ತರ ಕೊಡ್ತಾರೆ, ಸರೌಂಡಿಂಗ್ ಯೋಚನೆ ಮಾಡಲ್ಲ. ಸೊ ಆ ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್, ಹಾಗಾಗಿ ಇವ್ರನ್ನ ಆಯ್ಕೆ ಮಾಡಿದೆ. ಓಕೆ, ವೆರಿ ನೈಸ್. ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಸರ್, ಮೊದಲನೇ ಸಾರಿ ನೀವು ತೆರೆ ಮುಂದೆ ಅಭಿನಯಿಸಿದ್ದೀರಾ, ಹೇಗೆ ಅನ್ನಿಸ್ತು? ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಖುಷಿ ಅನ್ನಿಸ್ತು ಮೇಡಮ್. ನಮ್ಮ ಚಂದ್ರು ಓಬಯ್ಯ ಸರ್ ನಮಗೆ ತುಂಬ ಇದನ್ನು ಮಾಡಿದರು. ಹಾಗಾಗಿ ಮತ್ತೆ ನನಗೆ ಭಾಳ ಖುಷಿ ತಂತು. ದುನೇ ವಿಜಯ್ ಸರ್ ಹತ್ರ ಹೋಗಿದ್ದೆ ನಾನು. ದುನೇ ವಿಜಯ್ ಸರ್ ಹೋಗಿದ್ರು. ಅವರು ನೀನು ಮುಂದೆ ಇಟ್ಟದ ಕಾಲು ಹಿಂದೆ ಇಡಬೇಡ, ಯಾವಾಗಲೂ ಮುಂದೆ ಹೋಗ್ತಾ ಇರೋ, ಹಂಗಾರೆ ನಿನಗೆ ಸಕ್ಸಸ್ ಅನ್ನೋದು ಬರುತ್ತೆ ಅಂತ ಹೇಳಿದ್ದು ದುನೇ ವಿಜಯ್ ಸರ್. ಅದೊಂದು ಸ್ಫೂರ್ತಿ ಸರ್ ಅವರು, ದುನೇ ವಿಜಯ್ ಸರ್. ಓಕೆ ಸರ್, ಇನ್ನು ನೀವು ಹೇಳಿ ಹೀರೋಯಿನ್ ಬಗ್ಗೆ ಮಾತಾಡೋಣ. ಸೊ ಈ ಚಿತ್ರದ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಹೀರೋಯಿನ್ ಬಂದ್ಬಿಟ್ಟು ರಮಿಕಾ ಸುತಾರ್ ಅಂತ, ಹೊಸ ಹುಡುಗಿ, ತುಂಬಾ ಟ್ಯಾಲೆಂಟೆಡ್ ಗರ್ಲ್ ಆಕ್ಚುಲಿ. ಇವ್ರಿಗೆ ಪರ್ಫೆಕ್ಟ್ ಸೂಟ್ ಅಂತಂದ್ರೆ ನನ್ನ ಪ್ರಕಾರ ಅವರೇ. ಇನ್ನೋಸೆಂಟ್ ಕ್ಯಾರೆಕ್ಟರ್, ಇವ್ರ ರಫ್ ಕ್ಯಾರೆಕ್ಟರ್ಗೆ ಅವರು ಅಂತ ಜಗಳ ಗಂಟಿ ತರ ಮಾತಾಡ್ಕೊಂಡು ವಟ ವಟ ಅಂತ ಒಂದು ಬೋಲ್ಡ್ ಕ್ಯಾರೆಕ್ಟರ್. ಆ ಹುಡುಗಿ ಬಂದು ಹೂವಮಾರ ಅಂತ ಕ್ಯಾರೆಕ್ಟರ್. ಸೊ ಎರಡು ಕ್ಯಾರೆಕ್ಟರ್ ಚೆನ್ನಾಗಿ ಮ್ಯಾಚ್ ಆಯ್ತು. ಹುಡುಗಿನೂ ಪಾಪ ಅವರು ತುಂಬಾ ಹಾರ್ಡ್ ವರ್ಕರ್. ಸೊ ಫಸ್ಟ್ ಸೀನ್ ಮಾದ್ರೂ ಸಖತ್ ಎಫರ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಕಾಕ್ರೋಚ್ ಸುಧೀರ್ ಸರ್ ಇದ್ದಾರೆ. ಬಂಗಾರ ಬಂಗಾರ ಇದ್ದಂಗಳಲ್ಲೋ. ರೆಡಿ, ಇವಾಗ್ಲೇ ನಡಿ, ನಾನ್ ಮದ್ವೆಗ್ ರೆಡಿ. ರೀಸೆಂಟ್ ಪ್ರೆಸೆಂಟ್ ಎಲ್ಲ ಯೂತ್ ಐಕಾನ್ ಗೆ ಅವರು ಒಂಥರ ವಿಲನ್ ರೆಪ್ರೆಸೆಂಟ್ ಇದ್ದೆ. ಡೈಲಾಗ್ಗಳೆಲ್ಲ ಪ್ರತಿಯೊಂದನ್ನು ನಿಮ್ಗೆ ನೆನಪಿರ್ಬೋದು, ತುಂಬಾ ಇತ್ತೀಚೆಗೆ ವಿಲನ್ ಅಲ್ಲಿ ದೊಡ್ಡ ಸಿನಿಮಾಗಳಲ್ಲೇ ಮಾಡಿದ್ದಾರೆ. ಮತ್ತೆ ಸುರೇಶ್ ಸರ್ ಇದ್ದಾರೆ, ಮೂಗು ಸುರೇಶ್ ಸರ್, ರೇಖಾ ದಾಸ್ ಅವ್ರು ಇದ್ದಾರೆ. ಸೊ ಈ ತರ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು, ಅದು ನಮ್ಗೆ ಆನಂದ್ ಆಡಿ ಅಂತ ಒಂದು ಸಪೋರ್ಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ವೆರಿ ನೈಸ್, ವೆಲ್ ಸೆಡ್. ಅಂಡ್ ಸರ್, ಇನ್ನ ಸೀನಿಯರ್ ಆಕ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ ರೇಖಾ ದಾಸ್ ಅವರು ನಿಮ್ಮ ತಾಯಿ ಪಾತ್ರ ಮಾಡಿದ್ದಾರೆ. ಸೊ ಅವ್ರ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ನಿಮ್ದು ಮೊದಲನೇ ಸಿನಿಮಾ, ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರು ಏನಾದ್ರು ನಿಮಗೆ ಶೂಟ್ ಮಾಡ್ಬೇಕಾದ್ರೆ ಸರಿ ತಪ್ಪುಗಳು ಹೇಳಿರೋದುಂಟಾ? ತುಂಬಾ ಹೇಳ್ಕೊಟ್ರೆ ಮೇಡಮ್ ಅವ್ರು. ತುಂಬಾ, ಯಾಕಂದ್ರೆ ತಾಯಿ ಸೆಂಟಿಮೆಂಟ್ ಅವ್ರು ತುಂಬಾ ಕ್ಯಾರೆಕ್ಟರ್. ಅವ್ರು ನಮ್ಗಿಂತ ಸೀನಿಯರ್ ಆರ್ಟಿಸ್ಟ್. ಮಮ್ಮಿ ಕ್ಯಾರೆಕ್ಟರ್ ಮಾಡಿದ್ದೇನೆ, ನಮ್ಗೆ ಮಗನ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಇದನ್ನ ಮಾಡ್ಕೊಟ್ಟು ಟ್ರೀಟ್ ಮಾಡೋರಿ. ಹಿಂಗ್ ಬಾ ಊಟ ಮಾಡಿಸುವಾಗಲಿ ಎಲ್ಲ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ಸಾರ ಮೇಡಮ್. ತುಂಬಾ ಕಾಕ್ರೋಚ್ ಸರ್ ಹಾಗೆ ಎದುರಿಗೆ ಬಂದು ಮೂಗಿ ಗುದ್ದಿಗಿದ್ಯಾ ನಿಧಾನ ಬಾ ಅನ್ನೋರು. ಟಪ್ ಕ್ಯಾರೆಕ್ಟರ್ ಅಲ್ಲ, ಹಾಗಾಗಿ ನನಗೆ ಅವ್ರು ಆತರ ಹೇಳೋರು. ನಮ್ಮ ಕಾಕ್ರೋಚ್ ಸರ್ ತುಂಬಾ ಸಪೋರ್ಟ್ ಮಾಡೋರು. ಕಾಕ್ರೋಚ್ ಸರ್, ನೀವು ಇವಾಗ ಡೈರೆಕ್ಟ್ ಆಗಿ ನೋಡಕ್ಕೆ ತುಂಬಾ ಮೃದು ಸ್ವಭಾವದವ್ರ ತರ ಕಾಣಿಸ್ತಾ ಇದ್ದೀರಾ. ಸೊ ತೆರೆ ಹಿಂದೆ ಹೇಗೆ, ಈ ಕ್ಯಾಮ್ರಾ ಹಿಂದೆ ಹೇಗೆ ಇರ್ತೀರಾ? ನೋಡ್ಬೇಕು, ನೀವೇ ನೋಡ್ಬೇಕು ಇವಾಗ. ಅಲ್ಲ, ಕ್ಯಾಮ್ರಾ ಮುಂದೆ ಹೇಗಿದ್ದೀರಾ ಅಂತ ನಾವು ಸಿನಿಮಾಗಳಲ್ಲಿ ನೋಡಿ ತಿಳ್ಕೊಬಹುದು. ಕ್ಯಾಮ್ರಾ ಹಿಂದೆ ಹೇಗೆ ಇರ್ತೀರಾ ಅಂತ? ಏನು ಇಲ್ಲ ಮೇಡಮ್, ಹಿಂಗೇನಾ? ಸಾಫ್ಟ್ ಆಗಲ್ಲ, ಇವರೇ ಹೀರೋ ಅಂತ ಗೊತ್ತೇ ಆಗಲ್ಲ, ಅಲ್ಲಿ ಪಬ್ಲಿಕ್ ಗೊತ್ತಾಗಲ್ಲ. ಸೊ ಯಾರಾದ್ರೂ ಹೇಳಿದ್ರೆ ಇವ್ರು ಸಿನಿಮಾ ಹೀರೋ ಅಂತಂದ್ರೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಅಂತ. ನೀವು ನೆಲದಲ್ಲಿ ಕುತ್ಕೊಳ್ಳಿ, ನೆಲ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾರೆ. ಸಿಂಪ್ಲಿಸಿಟಿ, ಇವ್ರ ಸಿಂಪ್ಲಿಸಿಟಿಗೆ ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಅಲ್ಲ, ಇನ್ಕ್ಲೂಡಿಂಗ್ ನನ್ನ ಸೇರ್ಕೊಂಡು ಯಾವ ಹೀರೋ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಒಳ್ಳೆ ಕ್ಯಾರೆಕ್ಟರ್. ವೆರಿ ನೈಸ್. ಸರ್, ಇನ್ನ ನಿಮ್ಗೆ BMTC ಸಪೋರ್ಟ್ ಹೇಗಿದೆ ನಿಮ್ಮ ಒಂದು ಸಿನಿಮಾಗೆ? ಸೊ ನಿಮ್ಮ BMTC ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದ್ಯಾ ನೀವು ಈ ತರ ಸಿನಿಮಾ ಮಾಡಿದೀನಿ ಅಂತ? ಗೊತ್ತಿದೆ ಮೇಡಮ್. ಆಲ್ರೆಡಿ
ಕಾರ್ಮಿಕರ ಬಗ್ಗೆ ತುಂಬಾ ಸಪೋರ್ಟ್ ಇದೆ ಮೇಡಮ್. ಕಾರ್ಮಿಕರ ಬಗ್ಗೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸಪೋರ್ಟ್ ಇದ್ದಾರೆ. ಕಾರ್ಮಿಕ ಸಿಬ್ಬಂದಿಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಯಾಕಂದ್ರೆ ಡಿಸ್ಮಿಸ್ ಆಗಿ ಈ ತರ ಮಾಡಿದಾನೆ ಅಂತ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮೇಡಮ್. ನೀವು ಎಷ್ಟು ವರ್ಷದಿಂದ ಈ ಒಂದು ವೃತ್ತಿಯಲ್ಲಿದ್ದೀರಾ? ಸುಮಾರು ಒಂದು 15 ವರ್ಷ ಆಯ್ತು ಮೇಡಮ್. 15 ವರ್ಷದಿಂದ. 15 ವರ್ಷದಿಂದ ವೃತ್ತಿಯಲ್ಲಿದ್ದೇನೆ ಮೇಡಮ್. ಓಕೆ ಸರ್. ಇನ್ನ ಚಂದ್ರು ಸರ್, ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಎಲ್ಲೆಲ್ಲ ಈ ಸಿನಿಮಾನ ಶೂಟ್ ಮಾಡಿದ್ದೀರಾ ಅಂಡ್ ಕತೆ ಹೇಗಿದೆ? ಮೇಡಮ್ ಇದು ಎಂಟೈರ್ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಸ್ಟೋರಿ ಟಾಕಿ ಪೋರ್ಷನ್ ಏನಿದೆಯೋ ಅದು ಉಳಿಮಾವ್, ಬೆಂಗಳೂರು ಬೊಮ್ಮನಹಳ್ಳಿ ಉಳಿಮಾವ್ ಇದೆಯಲ್ಲ, ಅದೊಂದು ಸರ್ಕಲ್ ಇದೆ. ಈಗ ಆ ಸರ್ಕಲ್ ನೋಡಿದ್ರೆ ಇಲ್ಲೇನ ನಾವು ಶೂಟ್ ಮಾಡಿದ್ವಿ. ಆಲ್ರೆಡಿ ಎಲ್ಲ ಫುಲ್ ರೋಡ್ ಎಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ಅವ್ರದ್ದೇ ಎಲ್ಲ ಡಬಲ್ ರೋಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಬಟ್ ನಾವು ಶೂಟ್ ಮಾಡಿದಾಗ ಇನ್ನೇ ನಾವು 6-7 ಮಂತ್ ಬ್ಯಾಕೆ ಶೂಟ್ ಮಾಡಿದ್ದು. ಉಳಿಮಾವ್ ಪೊಲೀಸ್ ಸ್ಟೇಷನ್ ಡೌನ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ಸರ್ಕಲ್ ಅಲ್ಲೇ ಕಂಪ್ಲೀಟ್ ಸಿನಿಮಾ ನಾವು ಶೂಟ್ ಮಾಡಿರೋದು. ಬಟ್ ಅಲ್ಲಿ ನಮ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ರು ಇದ್ರು, ತುಂಬಾ ಸಪೋರ್ಟಿವ್ ಇದ್ರು, ಅವರು ಸಪೋರ್ಟ್ ಮಾಡಿದ್ರು. ಬಟ್ ಅಲ್ಲಿ ಲೋಕಲ್ ಅವರೆಲ್ಲ ಪಬ್ಲಿಕ್ ಸಪೋರ್ಟ್ ಮಾಡಿದ್ರಿಂದ ಆ ಸಿನಿಮಾ ಸಂಪೂರ್ಣವಾಗಿ ಅಲ್ಲೇ ಶೂಟ್ ಮಾಡೋದಕ್ಕೆ ನಮ್ಗೆ ಈಸಿ ಆಯ್ತು. ಅದ್ರ ಜೊತೆಗೆ ಪ್ರೀತಿ ಮಾಡ್ತೀನಿ ನಾನು, ಮೆಹಬೂಬ್ ಆ ಸಾಂಗ್ ಆಲ್ರೆಡಿ ನಮ್ಗೆ ಆನಂದ್ ಆಡಿಯೋದಲ್ಲಿ ಇವತ್ತು ಬಿಡುಗಡೆ ಆಗಿದೆ. ಆ ಸಾಂಗ್ ಬಂದು ಪಾವಗಡ, ತುಮಕೂರು ಡಿಸ್ಟಿಕ್ ಪಾವಗಡದಲ್ಲಿ ನಿಡ್ಗಲ್ ಅಂತ ಒಂದು ಸ್ಪೆಷಲ್ ಪ್ಲೇಸ್ ಇದೆ. ಸೊ ಅದ್ ನನ್ನ ಸ್ವಂತ ಊರಾಗಿದ್ರಿಂದ ನಾನು ಅಲ್ಲಿ ಇಷ್ಟಪಟ್ಟು ಶೂಟ್ ಮಾಡಿದ್ದೀನಿ. ಆ ಲೊಕೇಶನ್ ಎಲ್ರಿಗೂ ಇಷ್ಟ ಆಯ್ತು, ಆಕ್ಚುಲಿ ಸಖತ್ತಾಗಿದೆ ಲೊಕೇಶನ್. ಓಕೆ. ಇನ್ನು ಹಾಡುಗಳ ಬಗ್ಗೆ ನೋಡೋದಾದ್ರೆ ಸರ್, ನೀವೇ ಮ್ಯೂಸಿಕ್ ಮಾಡಿದ್ದೀರಾ. ಸೊ ನೀವೊಂಥರ ಮಲ್ಟಿ ಟ್ಯಾಲೆಂಟ್ ಈ ಸಿನಿಮಾಗೆ. ಡೈರೆಕ್ಷನ್ ನಿಮ್ದೆ, ಮ್ಯೂಸಿಕ್ ನಿಮ್ದೆ, ಲಿರಿಕ್ಸ್ ನಿಮ್ದೆ. ಹೇಳಿ ಸರ್. ಮತ್ತೆ ಅಲ್ಲ ಸರ್, ಅವ್ರು ಕೊಟ್ಟಿರೋ ಕ್ರೆಡಿಟ್ಸ್ ಹೇಳೋದ್ರಲ್ಲಿ ಏನ್ ತಪ್ಪು ಅಲ್ವಾ? ಸೊ ಎಲ್ಲಾ ತರದ ಒಂದು ಪಾತ್ರನ ನೀವು ಇದರಲ್ಲಿ ನಿಭಾಯಿಸಿದಿರಲ್ವಾ? ಸೊ ಹೇಗ್ ಅನ್ನಿಸ್ತು ನಿಮ್ದೇ ಸಿನಿಮಾಗೆ ನೀವೇ ಡೈರೆಕ್ಟ್ ಮಾಡ್ಕೊಂಡು, ಒಂದ್ ಕಡೆ ಲಿರಿಕ್ಸ್ ಬರ್ಕೊಂಡು, ಇನ್ನೊಂದ್ ಕಡೆ ನೀವೇ ಸಂಗೀತ ಮಾಡಿ? ಸೊ ಹೇಗಿತ್ತ ಒಂದು ಅನುಭವ? ನಾವು ಇಂಡಸ್ಟ್ರಿಲಿ ಬಂದಿದ್ದು 2016 ಅದು ಮೋಹನ್ ಸರ್ ಇದ್ರು ಆನಂದ್ ಆಡಿಯೋದಲ್ಲಿ. ನಾನು ಮೊದಲೇ ಆಡಿಯೋ ರೇಟ್ಸ್ ತಗೊಂಡಿದ್ದೆ. ಅವರು ರಘು ದೀಕ್ಷಿತ್ ಅವ್ರ ಸಾಂಗ್ ಅನ್ನು ಇಷ್ಟಪಟ್ಬಿಟ್ಟು, ನಿಮ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ಯಾ, ನಾನು ಈ ಸಾಂಗ್ ನನಗೆ ಈ ಕಂಪ್ಲೀಟ್ ಆಲ್ಬಮ್ ನಾನು ತಗೊಂತೀನಿ ಅಂದ್ಬಿಟ್ಟು ವಿಜಯ್ ಪ್ರಕಾಶ್ ಸರ್ ಮೊದಲೇ ಸಿನಿಮಾದಲ್ಲಿ ಟ್ರಿಗರ್ ಅಲ್ಲಿ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅದು ಆ ಸಿನಿಮಾ ಮಾಡಿದ್ದೆ ನಾವು ಕಷ್ಟ. ನಾನು ಆಕ್ಚುಲಿ ಬೇಸಿಕಲಿ ಟೀಚರ್ ಮೇಡಮ್, ಟೀಚಿಂಗ್ ಫೀಲ್ಡ್ ಇಂದ ಆಮೇಲೆ ಜಂಪ್ ಆಗ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿ. ಯಾವ ಸಬ್ಜೆಕ್ಟ್ ಗೆ ಟೀಚ್ ಮಾಡ್ತಿದ್ರಿ? ನಾನು ಸೈನ್ಸ್ ಇಂಗ್ಲಿಷ್ ಎರಡು ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಿ. ಏನ್ ಗೊತ್ತಾ ಸರ್, ಎರಡೂ ನಮ್ ಕಷ್ಟ. ಎರಡೂ ಕಷ್ಟ. ಅಟ್ಲೀಸ್ಟ್ ಏನಾದ್ರೂ ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನೀಗ ಮರ್ತೋಗ್ಬಿಟ್ಟಿದ್ದೀನಿ, 15 ವರ್ಷ ಫಿಲ್ಮ್ ಇಂಡಸ್ಟ್ರಿ ಬಂದ. ಆಕ್ಚುಲಿ ದಿಸ್ ಇಸ್ ವೆರಿ ನೈಸ್. ಸೊ ಹಂಗಾಗಿ ಅಲ್ಲಿಂದ ನಂದು ಮೋಹನ್ ಸರ್ ಜೊತೆಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದೇ ಸಿನಿಮಾದಲ್ಲಿ ನಾನು ಲಿರಿಕ್ಸ್ ಬರ್ದೆ, ಎಲ್ಲ ಮಾಡ್ಕೊಂಡು ಫಸ್ಟ್ನೇ ಸಿನಿಮಾ ನಮ್ಮ ಬ್ಯಾಕ್ ಬೋನ್ ಅಂತ ಯಾರು ಇಲ್ಲ, ಏನಾದ್ರು ಮಾಡ್ಬೇಕು ಇಂಡಸ್ಟ್ರಿಯಲ್ಲಿ, ನಾವು ಏನೋ ಒಂದು ಹೆಜ್ಜೆ ಅಂಬೆಗಾಲ್ ಇಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲ ಕೆಲಸ ಮಾಡ್ತಾ ಅಲ್ಲಿಂದ ನನಗೆ ರೂಢಿ ಆಗೋಯ್ತು. ಈಗ ಏನಾಗಿದೆ, ಅದು ಕೇಕ್ ವಾಕ್ ತರ ಆಗ್ಬಿಟ್ಟಿದ್ ನನಗೆ, ಮಾಡ್ಬೋದು ಎಲ್ಲ ಕೆಲಸನು ಈಸಿಯಾಗಿ ಅಂತ. ಎಸ್. ಬಟ್ ಹೇಗ್ ನಿಭಾಯಿಸ್ತೀರಾ ಸರ್? ಒಂದ್ ಕಡೆ ಮ್ಯೂಸಿಕ್ ಮಾಡ್ಬೇಕು, ಹೆಂಗೆ ಟೈಮ್ ಸಿಕ್ತಿತ್ತು ನಿಮ್ಗೆ? ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ? ಇನ್ನೊಂದ್ ಕಡೆ ಆರ್ಟಿಸ್ಟ್ ನ ಮೇಂಟೈನ್ ಮಾಡ್ಬೇಕು. ಸೊ ಹೇಗ್ ಪಾಸಿಬಲ್ ಆಯ್ತು? ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಮೇಡಮ್, ಖಂಡಿತ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ನಾವ್ ಇವಾಗ ಶೂಟಿಂಗ್ ಇವತ್ತು ನಾಳೆ ಅನೌನ್ಸ್ ಮಾಡ್ತೀವಿ, ಯಾರು ಆರ್ಟಿಸ್ಟ್ ಬರಲ್ಲ, ಅದೊಂದು ಟೆನ್ಷನ್ ರೈಸ್ ಆಗುತ್ತೆ. ಮತ್ತೆ ಮೇಕಪ್ ಆರ್ಟಿಸ್ಟ್ ಬರಲ್ಲ, ಅದೊಂದು ಟೆನ್ಷನ್ ರೈಸ್ ಆಗುತ್ತೆ. ಅದೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಡೈರೆಕ್ಟರ್ ಕೆಲಸ ಮುಗ್ದೋಯ್ತು ಅಂದ್ರೆ ಮತ್ತೆ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಕುತ್ಕೊಬೇಕು, ಅದನ್ನು ನಾನೇ ಮಾಡ್ಬೇಕು. ಎಡಿಟಿಂಗ್ ಮುಗ್ದೋಯ್ತು ಬಿಡಿ, ಇನ್ನೇನ್ ಕೆಲಸ ಇಲ್ಲ, ಮ್ಯೂಸಿಕ್ ನಾನೇ ಮತ್ತೆ ಮ್ಯೂಸಿಕ್ ಕುತ್ಕೊಬೇಕು. ಸೊ ಈ ತರದ್ದು. ಬಟ್ ಅದೊಂಥರ ಚಾಲೆಂಜ್ ಮತ್ತೆ ಫನ್ ಆಗಿರುತ್ತೆ. ಒಂದು ಲೈಫ್ ಒಂಥರ ಬ್ಯುಸಿ ಆಗಿರುತ್ತಲ್ಲ, ನಮಗೂ ಜರ್ನಿ ಚೆನ್ನಾಗಿದೆ ಅಂತ ಒಂದು ಫೀಲ್ ಆಗ್ತಾ ಇದೆ ಸದ್ಯಕ್ಕೆ. ಏನು ಪ್ರಾಬ್ಲಮ್ ಆಗಿಲ್ಲ, ನೋಡೋಣ ಮುಂದೆ. ಪ್ರೊಡ್ಯೂಸರ್ಗೆ ತುಂಬಾ ಖರ್ಚಿಟ್ರ? ಅಲ್ಲ, ಪ್ರೊಡ್ಯೂಸ್ ದುಡ್ಡು ಹಾಕಿರೋದೇ ನಾನಲ್ವಾ ಮೇಡಮ್, ನೋಡಿ ಅದಕ್ಕೆ ಎಲ್ಲ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಲ್ವಾ? ಅದೇ ಏನ್ ಮಾಡೋದು, ಹೇಳ್ತಾ ಇಲ್ವಾ, ಅದು ಸ್ಟ್ರಗಲ್ ಲೈಫ್ ಅಲ್ಲಿ ಎಲ್ಲ ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇರುತ್ತಲ್ಲ. ತಮಾಷೆ ಮಾಡಿದೆ ಅಷ್ಟೇ, ಸೀರಿಯಸ್ ಇಲ್ಲ ನೀವು ತಮಾಷೆ ಮಾಡಿದ್ದು ಅದು ಖಂಡಿತ ತಮಾಷೆ, ನಾನು ಸೀರಿಯಸ್ ತಗೊಂಡಿಲ್ಲ. ಹೇಳಿ. ಸೊ ಈ ಕಡೆ ಒಂದ್ ಕಡೆ ನೀವೇ ಸಿನಿಮಾಗೆ ದುಡ್ಡು ಹಾಕ್ಬೇಕು, ಸೊ ಆ ಒಂದು ಖರ್ಚು ನೆಚ್ಚು ಬಗ್ಗೆ ಮಾತಾಡೋದಾದ್ರೆ ಏನ್ ಗೊತ್ತಾ, ಒಂದ್ ಮದ್ವೆ ಮಾಡ್ಬೋದು, ಇಲ್ಲ ಒಂದ್ ಮನೆ ಕಟ್ಬೋದು, ಅವೆಲ್ಲ ಕಷ್ಟ ಅಂತ ಹೇಳ್ತಾರೆ. ಮನೆ ಕಟ್ಟಕ್ ಹೋದ್ರೆ ತುಂಬಾ ದುಡ್ಡು ಬೇಕಪ್ಪ, ಮದ್ವೆ ಮಾಡ್ಕೊಳಕ್ ಹೋದ್ರೆ ತುಂಬಾ ದುಡ್ಡು ಬೇಕಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಚಾಲೆಂಜ್ ಅಂತಂದ್ರೆ ಸಿನಿಮಾ ಮಾಡೋದು. ಅಷ್ಟು ಪ್ರೆಸೆಂಟ್ ಏನಂದ್ರೆ ಯಾವ OTT ಸೇಲ್ ಆಗಲ್ಲ, ಯಾವ ಡಬ್ಬಿಂಗ್ ರೇಟ್ ಸೇಲ್ ಆಗಲ್ಲ, ಏನೂ ಆಗಲ್ಲ. ಕೊನೆಗೆ ಸಿನಿಮಾ ಮಾಡ್ಬೇಕಂತ ನಾವೇ ಆಟಕ್ಕೆ ಕುತ್ಕೊಂಡಾಗ ಅದು ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಬಟ್ ಮಾಡ್ತಾ ಇದೀವಿ, ದೇವ್ರ ಶಕ್ತಿ ಕೊಡ್ತಾ ಇದ್ದಾನೆ. ಎಸ್, ವೆರಿ ನೈಸ್. ಅಂಡ್ ಸರ್, ಇನ್ನು ನೀವು ಹೇಳಿ, ಮದ್ವೆ ಆಗಿದೆಯಾ ಸರ್? ಆಗಿದೆ ಮೇಡಮ್, ಆಗಿದೆ. ಎಸ್, ಓಕೆ. ಹಾಗಾದ್ರೆ ನಾನು ತುಂಬಾ ಕ್ವೆಶ್ಚನ್ಸ್ ಕೇಳಲ್ಲ, ತುಂಬಾ ಕಡಿಮೆ ಕ್ವೆಶ್ಚನ್ಸ್ ಕೇಳ್ತೀನಿ. ಹೀರೋಯಿನ್ ಜೊತೆ ನಿಮ್ಮ ಒಂದು ಒಡನಾಟ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಇದು ಮಾಡೋರು, ಚೆನ್ನಾಗಿ ಇದನ್ನ ಕೊಡೋರು, ಆಕ್ಟಿಂಗ್ ಚೆನ್ನಾಗಿ ಮಾಡೋರು. ಓಕೆ. ಚೆನ್ನಾಗಿ ಮಾಡೋರು. ಕಾಕ್ರೋಚ್ ಸುದೀರ್ ಸರ್ ಮತ್ತೆ ಮೂಗ್ ಸುರೇಶ್ ಅವರು ಎಲ್ಲ ಚೆನ್ನಾಗಿ ಇದನ್ನ ಮಾಡೋರು, ಸಪೋರ್ಟ್ ಮಾಡೋರು.
ಎಸ್ ಸರ್, ಮೂಗು ಸುರೇಶ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರು ತುಂಬಾ ಕಾಮಿಡಿಯನ್ ಪಾತ್ರದಲ್ಲೇ ನಾವು ತುಂಬಾ ನೋಡಿದೀವಿ. ಸೊ ಇದರಲ್ಲಿ ತಂದೆ ಪಾತ್ರನೂ ಮಾಡಿದ್ದಾರೆ. ಸೊ ಅವರು ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಅವ್ರ ಕ್ಯಾರೆಕ್ಟರ್ ಇದರಲ್ಲಿ? ಮೇಡಮ್, ಮೂಗು ಸುರೇಶ್ ಸರ್ ನನ್ನ ವೈಯಕ್ತಿಕವಾದ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ನಾನು ಏಜ್ ಗ್ಯಾಪ್ ಇದ್ರು ಅವ್ರು ಶಂಕರ್ನಾಗ್ ಸರ್ ಕಾಲದಿಂದನೂ ಬಂದಿದ್ದಾರೆ ಆಕ್ಚುಲಿ, ಮಾಲ್ಗುಡಿ ಡೇಸ್ ಎಲ್ಲ ಮಾಡ್ಕೊಂಡು. ಬಟ್ ಈಗೇನಂತಂದ್ರೆ ಚಂದ್ರು ಅಂದ ತಕ್ಷಣ ಅವ್ರಿಗೊಂಥರ ಏನೋ ಸ್ಪೆಷಲ್ ಫೀಲ್ ಇದೆ. ಯಾರು ಡೇಟ್ ಕೊಡ್ಲಿಲ್ಲ ಅಂದ್ರೆ ನನಗೆ ಮಾತ್ರ ವಿತೌಟ್ ಪೇಮೆಂಟ್ ಡೇಟ್ ಕೊಡ್ತಾರೆ. ಅಷ್ಟೊಂದು ಬಾಂಡಿಂಗ್ ಇದೆ. ಸೊ ಹಂಗಾಗಿ ಮೂಗು ಸುರೇಶ್ ಸರ್ ಅಂತಂದ್ರೆ ಇದ್ರಲ್ಲಿ ಕ್ಯಾರೆಕ್ಟರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಅವ್ರದ್ದು ಎಲ್ಲೂ ಮಾಡಿದ್ರು ಅವ್ರದೊಂದು ಕಾಮಿಡಿ ಪಂಚ್, ಅವ್ರದೇ ಒಂದು ನ್ಯಾಚುರಲ್ ಕಾಮಿಡಿ ಪಂಚ್ ಕೊಡ್ತಾರೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹಂಗಾಗಿ ನಮ್ ಸಿನಿಮಾಗ ಅದೊಂದು ಪ್ಲಸ್. ಅದ್ರ ಜೊತೆಗೆ ರೇಖಾದಾಸ್ ಅಂತೂ ಅವ್ರ ಇನ್ವಾಲ್ವ್ ಆಗ್ಬಿಡ್ತಾರೆ ಫುಲ್. ಅವ್ರ ನಮ್ಮನೆ ಮಾಡ್ತಾ ಹೋಗ್ಬಿಡ್ತಾರೆ, ಹೂ ಇಸ್ ಡೈರೆಕ್ಟ್ ಅಂದ್ಬಿಡ್ತಾರೆ. ಆಮೇಲೆ ಆ ಲೆವೆಲ್ಗೆ ಆಕ್ಟ್ ಮಾಡ್ತಾರೆ ಅವರು. ಸೊ ಹಂಗಾಗಿ ಎಲ್ಲ ಒಂದು ಬಂಚಲ್ಲಿ ಚೆನ್ನಾಗಿ ಮಾಡಿದ್ವಿ. ಎಸ್. ಆ್ಯಂಡ್ ಸರ್, ನೀವು ಹೇಳಿ ನಿಮ್ಮ ಒಂದು ಆಲ್ ಓವರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಮೋರ್ ಓವರ್ ಕಾಕ್ರೋಚ್ ಸುದೀಪ್ ಸರ್ ಬಗ್ಗೆ ಮಾತಾಡಲೇಬೇಕು ಈ ಒಂದು ಇದರಲ್ಲಿ. ಸೊ ನಿಮಗೆ ಆಪೋಸಿಟ್ ಆಗಿ ಅವರು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಇದರಲ್ಲಿ. ಸೊ ಹೇಗೆ ಅನ್ನಿಸ್ತು ಅವ್ರನ್ನ ಫೇಸ್ ಮಾಡೋದು? ಬಿಕಾಸ್ ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ, ಆ ವಿಲೆನೆಟಿಕ್ ಡೈಲಾಗ್ ಫ್ಲೋ ಇರ್ಬೋದು ಅಥವಾ ಅವ್ರ ಫೇಸ್ ಇರ್ಬೋದು. ಸೊ ಪಕ್ಕ ಎಲ್ಲ ಮ್ಯಾಚ್ ಆಗುತ್ತೆ. ಅವ್ರ ಮುಂದೆ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಬೇಕು ಅಂದರೆ ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಖುಷಿ ಅಂತ ಮೇಡಮ್. ಅವ್ರು ಕೂಡ ಆಕ್ಟ್ ಮಾಡೋ ಸೀನಿಯರ್ ಆಕ್ಟರ್ ಅಲ್ಲ ಮೇಡಮ್. ಅವ್ರು ಕಾಕ್ರೋಚ್ ಸುದೀಪ್ ಅಂದ್ರೆ ಆಲ್ ಓವರ್ ಇಂಡಿಯಾಗೆ ಗೊತ್ತು, ಕರ್ನಾಟಕ ಗೊತ್ತು. ಬಟ್ ಅವ್ರು ಕೂಡ ನಾನು ಮಾಡಿದ ನನಗೆ ತುಂಬಾ ಖುಷಿ ಮೇಡಮ್. ಅವ್ರಿಗೆ ನೀವು ತುಂಬಾ ಬಾಡಿ ಬಿಲ್ಡ್ ಮಾಡಿ ಎಲ್ಲಿ ಮಾಡಿದೀಯಾ ಅಂತಂದ್ರು. ಚಂದಾಪುರದಲ್ಲಿ ರಾವ್ ಫಿಟ್ನೆಸ್ ರವಿ ಸರ್ ಹತ್ರ ಮಾಡಿದ್ದೇನೆ ಅಂದ್ರು. ತುಂಬಾ ಜನ ನಾನು ಬರ್ಬೇಕಂತ ಅಂದ್ರು. ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್. ಇದು ಸ್ಕೂಲ್ ಅಲ್ಲ ಸರ್, ಆರಾಮ ಮಾತಾಡಿ ಸರ್. ನೀವೇ ಹೇಳಿ ಇನ್ನ ಸಿಂಗರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಚಿತ್ರದಲ್ಲಿ 4 ಹಾಡಿದೆ. ಸೊ ಒಂದು ಲಹರಿ ಅವ್ರು ಹಾಡಿದ್ದಾರೆ, ಇನ್ನೊಂದು ಸುಪ್ರಿಯಾ ರಾಮ್, ಇನ್ನೊಂದು ಮೇಲ್ ವರ್ಷನ್ ನೀವೇ ಹಾಡಿದ್ದೀರಾ. ಅಂಡ್ ಟೈಟಲ್ ಟ್ರ್ಯಾಕ್ ಅಂತ ನೋಡೋದಾದ್ರೆ ಸುಪ್ರಿಯಾ ರಾಮ್ ಅವ್ರು ಹಾಡಿದಾರಲ್ವಾ, ರೈಟ್. ಅಂಡ್ ಇನ್ನೊಂದು ಸಾಂಗ್ ಮೆಹಬೂಬ್ ಸಾಬ್ ಅವ್ರು ಹಾಡಿದ್ದಾರೆ, ಪ್ರೀತಿ ಮಾಡ್ತೀನಿ ಅನ್ನೋ ಒಂದು ಹಾಡು. ಸೊ ಹೇಗೆ ಅನ್ನಿಸ್ತು ಈ ಒಂದು ಹಾಡಿನ ಶೂಟಿಂಗ್ ಆಗಿರ್ಬೋದು, ರೆಕಾರ್ಡಿಂಗ್ ಟೈಮ್ ಆಗಿರ್ಬೋದು, ಅಥವಾ ಈ ಹಾಡುಗಳು ಹೇಗೆ ಒಂದು ಸಿನಿಮಾಗೆ ಕನೆಕ್ಟ್ ಆಗ್ತಾ ಇದೆ? ನಾವು ಫಸ್ಟ್ ಕಂಪೋಸ್ ಮಾಡಿದಾಗ ನೀನೇ ನನ್ನ ಒಡೆಯ, ಅದೇ ಲಹರಿ ಮತ್ತೆ ನಮ್ದು ಕಾಂಬಿನೇಷನ್ ವಾಯ್ಸ್ ಅಲ್ಲಿ ಡ್ಯೂಯೆಟ್ ಸಾಂಗ್. ಅದು ಆ ಸಾಂಗ್ ಅನ್ನೇ ನಾವು ಕಂಪೋಸ್ ಮಾಡಿದ್ದು. ತುಂಬಾ ಇಂಪ್ರೆಸ್ ಆಯ್ತು. ಕಂಪೋಸಿಷನ್ ಅಲ್ಲೇ ನಮ್ಗೆ ಈ ಸಾಂಗ್ ತುಂಬಾ ಮೆಲೋಡಿಕ್ ಆಗಿದೆ, ಚೆನ್ನಾಗಿದೆ ಅಂತ ನಮ್ಗೆ ಇಂಪ್ರೆಸ್ ಆಯ್ತು. ತುಂಬಾ ಇಂಪ್ರೆಸ್ ಆಯ್ತು ನಮ್ಗೆ ಆಕ್ಚುಲಿ. ಅದು ಏನಂತಂದ್ರೆ ಈ ಲಹರಿ ಮಹೇಶ್ ಅವ್ರಿಗೆ ನಾವು ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ಅರ್ಜುನ್ ಜನ್ಯವ್ರದೆಲ್ಲ ಒಂದು ಸಾಂಗ್ ಹಿಟ್ ಆಗಿತ್ತು. ಆ ಸಾಂಗ್ ಇಟ್ಟಾಗಿದ್ದು ನೋಡಿ ಇವ್ರು ಸಹ ನಾವು ಏನಾದ್ರು ಲಹರಿ ಮಹೇಶ್ ಅವ್ರ ಹತ್ರ ನಾವು ಆಡಿಸ್ಬೇಕು ಅಂತ ಇದು ಕನೆಕ್ಟ್ ಮಾಡಿದಾಗ ಹಾಗಾದ್ರೆ ಪ್ಲಾನ್ ಇವ್ರದಾ? ಅದು ಲಹರಿ ಮಹೇಶ್ ಆಕ್ಚುಲಿ ಆಪ್ಷನ್ ಇವ್ರದ್ದು. ಖಂಡಿತ ನಾವು ಅವ್ರು ಆಡ್ಲೇಬೇಕಂತ ಅಡ್ಡ ಮಾಡಿದ್ರು. ಆಕ್ಚುಲಿ ನಾನು ಟ್ಯೂನಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅದನ್ನೆಲ್ಲ ಕಂಪೋಸಿಷನ್ ಮತ್ತೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ನೋಡ್ಬೇಕು ಅಂತ ಚೆಕ್ ಮಾಡಿದಾಗ ಅವ್ರ ವಾಯ್ಸ್ ಸೂಟ್ ಆಯ್ತು. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಆಕ್ಚುಲಿ ಅದ್ ನಂಬರ್ ತಗೊಂಡಿದ್ದು ನನ್ನ ಆನಂದ್ ಅಡಿ ಕಡೆಯಿಂದಾನೆ. ಆ ಹುಡುಗಿ ನಂಬರ್ ನನ್ನ ಹತ್ರ ಇರಲಿಲ್ಲ. ಸೊ ತಗೊಂಡಾದ್ಮೇಲೆ ಅವರು ಆ ಸಾಂಗ್ ಎಲ್ಲ ಸಖತ್ತಾಗಿದೆ ಸರ್, ನಾನು ಹಾಡೇ ಆಡ್ತೀನಿ ಅಂತ ಹಾಡಿದ್ರು. ಆ ಸಾಂಗ್ ನೀವು ನಂಬ್ತಿರೋ ಬಿಡ್ತಿರೋ ರಿಲೀಸ್ ಆದ್ಮೇಲೆ ನಾವ್ ಎಲ್ಲೂ ಪ್ರಮೋಟ್ ಮಾಡಿಲ್ಲ, ಪೇಡ್ ಪ್ರಮೋಷನ್ ಇಲ್ಲ. ಇವತ್ತು ನೀವು ಚೆಕ್ ಮಾಡಿದ್ರೆ 4,000ದಿಂದ 5,000 ಜನ ಅದಕ್ಕೆ ರೀಲ್ಸ್ ಮಾಡಿದ್ದಾರೆ. ಹೌದು ಹೌದು ಹೌದು, ತುಂಬಾ ರೀಲ್ಸ್ ಮಾಡಿದ್ದಾರೆ ಮೇಡಮ್. ಪ್ರೇಕ್ಷಕರಿಗೆ ಅಭಿನಂದನೆ ಹೇಳಬೇಕು ಇಷ್ಟಪಡ್ತೇವೆ ನಾವು. ಸಾಂಗ್ ಫುಲ್ ಹೈಲೈಟ್ ಆಗಿತ್ತು ಸಾಂಗ್. ಅಂಡ್ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಏನ್ ಹೇಳಿದ್ರು ಸರ್ ಆ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ? ಯಾಕಂದ್ರೆ ಲಹರಿ ಮಹೇಶ್ ಅಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ಶ್ರೇಯಾ ಘೋಷಾಲ್ ಅಂತ ಹೇಳಿದ ಹೆಸರು ಪಡಿತಾ ಇದ್ದಾರೆ, ಜೂನಿಯರ್ ಶ್ರೇಯಾ ಘೋಷಾಲ್ ಅಂತ ಹೇಳಿ. ಸೊ ಅವ್ರದ್ದೊಂದು ಸಾಂಗ್ ರಿಲೀಸ್ ಆಗತ್ತೆ, ನಿಮ್ದು ಫಸ್ಟ್ ಸಾಂಗ್. ಸೊ ಹೇಗೆ ಅನ್ನಿಸ್ತು ನಿಮ್ಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ? ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಅಲ್ಲಿ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಫಸ್ಟ್ ಟೈಮ್ ನನಗೆ ನನ್ನ ಸಾಂಗ್ ಆನಂದ್ ಆಡಿಯೋದಲ್ಲಿ ಬಂದಿದೆ ಅಂದ್ರೆ ನಮ್ಗೆ ತುಂಬಾ ಖುಷಿ. ಆನಂದ್ ಆಡಿಯೋದಲ್ಲಿ ಬಂದಿದೆ ಅಂದ್ಮೇಲೆ ತುಂಬಾ ಖುಷಿ ಆಯ್ತು ಮೇಡಮ್. ಅದೇನಂದ್ರೆ ಮೇಡಮ್, ಈಗ ಆನಂದ್ ಆಡಿ ಅಂತಂದ್ರೆ ಆಡಿಯೋ ಜಗತ್ತಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಅಲ್ಲಿ ಪಾಪ ಇವ್ರಿಗೊಂದು ಸಿನಿಮಾ ರಿಲೀಸ್ ಆಗಿ ಆ ಒಂದು ಸಿನಿಮಾದ ಹಾಡುಗಳು ಈ ಚಾನಲ್ ಅಲ್ಲಿ ಬರ್ತಾವಂತಂದ್ರೆ ಅದು ಖುಷಿ ಆಗುತ್ತೆ. ಅದೇ ಖುಷಿ ನಂಗೆ ಫಸ್ಟ್ ಸಿನಿಮಾದಲ್ಲಿ ಆಗಿತ್ತು, ನಾನು ಟ್ರಿಗರ್ ಕೊಟ್ಟಾಗ ಆಗಿತ್ತು. ಸೊ ಹಂಗಾಗಿ ಅವ್ರ ಖುಷಿ ಇದೆ, ಖಂಡಿತ ಖುಷಿ ಇದೆ ಮೇಡಮ್, ತುಂಬಾ. ಎಸ್. ಇನ್ನು ಟೈಟಲ್ ಟ್ರ್ಯಾಕ್ ಬಗ್ಗೆ ಹೇಳೋದಾದ್ರೆ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಸುಮ್ನೆ ಸುಮ್ನೆ ನನ್ನ ನೋಡಬ್ಯಾಡ, ಒಂದೇ ಸಮನೆ ನನ್ನ ಕಾಡಬ್ಯಾಡ,
ಒಂದು ಮಾತು ಹೇಳಬೇಕು ನಾನು ನಿಂಗೆ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಆ ಹಾಡಿನ ಬಗ್ಗೆ ಹೇಳೋದಾದ್ರೆ ಮೇಡಮ್ ಸುಪ್ರಿಯ ರಾಮ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು, ಸುಪ್ರಿಯ ರಾಮ್ ತುಂಬಾ ಹಿಟ್ ಸಾಂಗ್ಸ್ ಆಡಿದ್ದಾರೆ. ಆನಂದ್ ಅಡಿದಲ್ಲಿ ಹಿಟ್ ಸಾಂಗ್ ಇದಾವೆ. ಆ ಹಿಟ್ ಸಾಂಗ್ ನಾವು ನೋಡೋಣ, ಇದು ಟೈಟಲ್ ಸಾಂಗ್ ಅವ್ರ ಹತ್ರ ಆಡಿಸಿದ್ರೆ ನಮಗೆ ವರ್ಕೌಟ್ ಆಗ್ಬೋದು ಅಂತ ಆಡಿಸಿದಾಗ ಅವ್ರ ವಾಯ್ಸ್ನು ಅಷ್ಟೇ ಕರೆಕ್ಟಾಗಿ ಸೂಟ್ ಆಗಿದೆ. ಬಟ್ ಕೆಲವು ಸಾಂಗ್ಗಳು ನಮಗೆ ಎಷ್ಟೇ ಚೆನ್ನಾಗಿದ್ರು ವೈರಲ್ ಆಗಲ್ಲ. ಸೊ ನೋಡೋಣ ಮುಂದೆ ಏನಾದ್ರು ಅದು ವೈರಲ್ ಆಗ್ಬೋದು. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು, ಯಾವ್ದೋ ಹಳೆ ಸಾಂಗು ಯಾವಾಗೋ ಬಿಟ್ಟಿರೋ ಸಾಂಗು ಈಗ ರೀಲ್ಸ್ ಮಾಡ್ತಾರೆ, ಈಗ ಹಿಟ್ ಆಗುತ್ತೆ ಅದು. ಸೊ ಹಂಗಾಗಿ ಇದನ್ನು ಆ ತರ ಮುಂದೆ ಒಂದಿನ ಆಗ್ಬೋದೇನೋ, ಈ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಟೈಟಲ್ ಟ್ರ್ಯಾಕ್. ಸೊ ಅದೊಂದು ಹೋಪ್ ಇದೆ ನೋಡ. ಎಸ್, ಇನ್ನ ಪ್ರೀತಿ ಮಾಡ್ತೀನಿ ಅನ್ನೋ ಒಂದು ಸಾಂಗ್ ನೋಡೋದಾದ್ರೆ ಪ್ರೀತಿ ಮಾಡ್ತೀನಿ ನಾನು, ಪ್ರೀತಿ ಮಾಡ್ತೀನಿ ನಾನು, ಪ್ರೀತಿ ಮಾಡ್ತೀನಿ ನಾನು, ಪ್ರೀತಿ ಮಾಡ್ತೀನಿ ನಾನು. ಮೆಹಬೂಬ್ ಸಾಬ್ ಅವರು ಎಕ್ಸ್ಟ್ರಾಡಿನರಿ ಆಡಿದ್ದಾರೆ. ಸೊ ಆ ಒಂದು ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ನೀವ್ ಹೇಳಿ ಸರ್, ಪ್ರೀತಿ ಮಾಡ್ತೀನಿ ಹೆಂಗಿ ನಿಮ್ಗೆ ಮೆಹಬೂಬ್ ಸಾಬ್ ಹೆಂಗ್ ಸಿಕ್ಕಿದ್ರು, ಹೆಂಗ್ ಆಡ್ಸಿದ್ರಿ, ಹೆಂಗಾಯ್ತು ನೋಡೋಣ, ನೀವು ಎಕ್ಸ್ಪ್ಲೇನ್ ಮಾಡಿ. ಮೆಹಬೂಬ್ ಸಾಬ್ ಆಕ್ಚುಲಿ ನಾವು ಬುಕ್ ಮಾಡಿದ್ವಿ ಆಲ್ರೆಡಿ, ಜಸ್ಕರ್ ಸಿಂಗ್ ಸರ್ಗೆ ಬುಕ್ ಮಾಡಿದ್ವಿ. ಬುಕ್ ಮಾಡಿದ್ದು ಸರ್ ಬುಕ್ ಮಾಡಿದ್ರು. ಇಲ್ಲ ಸರ್ ಇಲ್ಲ ಒಂದ್ಸಲ ಮೆಹಬೂಬ್ ಸಾರ್ಗೆ ಕೊಡೋಣ ಅಂತಂದು ನಾನು ಡಿಸ್ಕಸ್ ಮಾಡಿ ಕೊಡ್ಸಿದ್ರಿ ಹೇಳ್ಬಿಟ್ಟು. ಆಲ್ರೆಡಿ ಜಸ್ಕರ್ ಸಿಂಗ್ ಹತ್ರನ ಆಡ್ಸ್ಬೇಕಂತ ಕಮ್ಯುನಿಕೇಟ್ ಮಾಡಿದ್ವಿ. ಬಟ್ ಆಮೇಲೆ ನಾವು ಫೈನಲ್ ಕಾಲ್ ಏನಾಯ್ತು, ಇಲ್ಲ ಮೆಹಬೂಬ್ ಸಾಬ್ ಅವ್ರ ಹತ್ರನೇ ಇದನ್ನ ಟ್ರ್ಯಾಕ್ ಇದು ಮಾಡೋಣ ಅಂತ. ಬಟ್ ಜಸ್ಕರ್ ಸಿಂಗ್ ಸರ್ ತುಂಬಾ ಟಾಪ್ ಸಿಂಗರ್, ಅವರು ಬಿಸಿ ಇದ್ರು ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಇಲ್ಲ ಮೆಹಬೂಬ್ ನಮ್ಮ ಕನ್ನಡ ಸಿಂಗರ್, ಬೇಸಿಕಲಿ ಕನ್ನಡ ಸಿಂಗರ್, ಅವ್ರ ಹತ್ರ ಆಡ್ಸಿದ್ರೆ ನಮಗೂ ಒಳ್ಳೇದಾಗ್ಬೋದು ಅಂತ ಒಂದು ಇದರಲ್ಲಿ ಆಡ್ಸಿದ್ವಿ ಮೇಡಮ್. ಎಸ್, ವೆರಿ ನೈಸ್. ಸೊ 4 ಹಾಡುಗಳು ಸಹ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರದ ಎಲ್ಲ 4 ಹಾಡುಗಳು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಎಲ್ಲರೂ ಸಾಂಗ್ಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಆಲ್ಸೋ ಹಾಡುಗಳ ಜೊತೆಗೆ ಟೀಸರ್ ಅಂಡ್ ಟ್ರೈಲರ್ ಸಹ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಟ್ರೈಲರ್ ನೋಡಿ ಈ ಸಿನಿಮಾನ ವೀಕ್ಷಿಸಿ. ಆ್ಯಂಡ್ ಸರ್ ಹೇಳೋದಾದ್ರೆ ನಿಮಗೆ, ಸೊ ಈ ಚಿತ್ರದ ಶೂಟಿಂಗ್ ಟೈಮ್ ಅಲ್ಲಿ ಏನ್ ನಡೀತು ಅನ್ನೋ ಒಂದು ಸನ್ನಿವೇಶಗಳ ಬಗ್ಗೆ ಮಾತಾಡೋಣ. ಸೊ ಹೇಗೆ ಅನಿಸಿತ್ತು ಶೂಟಿಂಗ್ ಟೈಮ್ ಅಲ್ಲಿ? ಯಾರು ತುಂಬಾ ಕ್ವಾಟ್ಲೆ ಕೊಟ್ಟಿದ್ದು ನಿಮ್ಗೆ? ಕ್ವಾಟ್ಲೆ ಏನ್ ಯಾರು ಕೊಟ್ಟಲ್ಲ ಮೇಡಮ್, ಅವರೇ ನಮಗೆ ಕೊಟ್ಟವ್ರೆ. ಹೌದಾ? ಸರ್ ನೋಡಕ್ ತುಂಬಾ ಸೈಲೆಂಟ್ ಕಾಣಿಸ್ತದ ನೋಡಿ. ಹೇಳಿ ಹಾಗಾದ್ರೆ ಏನೇನ್ ತರಲೆ ಮಾಡ್ತಿಲ್ಲ. ಏನ್ ಕ್ವಾಟ್ಲೆ ಕೊಟ್ರು ಸರ್ ಆ ಲೆವೆಲ್ಗೆ? ಈ ಕ್ವಾಟ್ಲೆ ಅಂತಂದ್ರೆ ಈಗ ನಾವು ಅಲ್ಲಿ ಜಂಪ್ ಅಂತಂದ್ರೆ ಅವ್ರು ಜಂಪ್ ಮಾಡಲ್ಲ, ಉಳ್ಕೊಂಡೆ ಹೋಗ್ಬಿಡ್ತಾರೆ. ಡೆಡಿಕೇಶನ್ ಅದು, ಹೆವಿ ಡೆಡಿಕೇಶನ್. ನಾವು ಎರಡನ್ನ ಮಾಡಿರ್ತಾರೆ, ಅದೆಲ್ಲ ನಮ್ಗೆ ಉಲ್ಟಾ ಪಾಲ್ಟ್ ಆಗ್ಬಿಟ್ಟು ಕೊನೆಗೆ ಅಲ್ಲಿ ಒಂಥರ ಕಾಮಿಡಿ ಟೈಪ್ ಕ್ರಿಯೇಟ್ ಆಗಿ ಒಂಥರ ಫನ್ ತರನು ಆಗ್ತಾ ಇತ್ತು. ಬಟ್ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಓಕೆ, ನಿಮ್ದೇನಾದ್ರು ಗೆಸ್ಟ್ ಅಪಿಯರೆನ್ಸ್ ಇದೆಯಾ ಸಿನಿಮಾಲಿ? ಖಂಡಿತ ಇಲ್ಲ, ನಾನು ಆ ಕೆಲಸ ಮಾಡೋದು ಪ್ರೇಮಲ್ಲೂ ಸಿಗಲ್ಲ. ಹೌದಾ? ಓ ಓಕೆ. ಅಂಡ್ ಸರ್ ಹೇಳಿ, ನಿಮ್ಮ ಒಂದು ಫೇವ್ರೆಟ್ ಸೀನ್ ಯಾವುದು ಈ ಸಿನಿಮಾದಲ್ಲಿ? ಫೇವ್ರೆಟ್ ಸೀನ್ ಅದೇ ಮೇಡಮ್, ಇದು ಎಳ್ನೀರು ಕೊಚ್ಚೋದು. ಯಾರೋ ನೀನು ಕೊಚ್ಚಾಕ್ ಬಿಡ್ತೀನಿ. ಅಯ್ಯೋ ಗುರು, ನಾನ್ ಲವ್ ಮೂಡ್ ಅಲ್ಲಿ ಇದೀನಿ ಗುರು, ನಾನ್ ಫೈಟ್ ಮೂಡ್ ತರಬೇಡ ಗುರು. ಅದೇ ಫೇವ್ರೆಟ್ ನಂದು. ಮತ್ತೆ ಹೀರೋಯಿನ್ದು ಎಳ್ನೀರು ಮರ ಹುಡುಗ, ಹೂ ಮರ ಹುಡುಗಿ, ಲವ್ ಸ್ಟೋರಿ ಹೋಗೋದು, ಅದೇ ಮೇನ್ ಫೇವ್ರೆಟ್ ಸೀನು. ಮತ್ತೆ ಪಾವಗಡ ಸಾಂಗ್, ಮತ್ತೆ ಇವ್ರದ್ದು ನಮ್ದು ಕಾಕ್ರೋಚ್ ಸುಧೀರ್ ಸರ್ದು ತುಂಬಾ ಡಿಫಿಕಲ್ಟ್ ಚೆನ್ನಾಗಿದೆ ಅಲ್ಲಿ. ಓಕೆ, ನಿಜ ಜೀವನದಲ್ಲಿ ಎಳ್ನೀರು ಕೊಚ್ಚಿದ್ದೀರಾ? ಇಲ್ಲ ಮೇಡಮ್, ಒಂದ್ ಸ್ಟೈಲ್ ಮಾಡಿ ಹೆಂಗ್ ಎಳ್ನೀರು ಕೊಚ್ಚಿದ್ರಿ ಅಂತ. ಕೊಚ್ಚಕ್ಕೆ ಬರಲ್ಲ ಮೇಡಮ್, ಕೊಚ್ಚಕ್ಕೆ ಬರಲ್ಲ ಅವ್ರಿಗೆ. ಸಿ, ಅದೇ ಡೈರೆಕ್ಟರ್ ಟ್ಯಾಲೆಂಟ್ ಅಂದ್ರೆ ಬರ್ದಿರೋರ ಹತ್ರ ಆ ಕೆಲಸನ ಮಾಡಿಸ್ತೀರಲ್ವಾ ನೀವು? ನೀವು ಎಲ್ಲೋ ಒಂದ್ ಕಡೆ ಏಣಿ ಹಾಕ್ತಾ ಇದ್ದೀರಾ, ಆ ಏಣಿ ಹಾಕಿ ಬಟ್ ಸ್ಟ್ರಾಂಗ್ ಆಗಿರ್ಲಿ. ಅಲ್ಲ, ಏನಾರು ಸಿನಿಮಾಗೆ ಟಿಕೆಟ್ ಏನಾರು ಫ್ರೀಯಾಗಿ ಕೊಡ್ತೀರೇನೋ ಅಂತ ಅಲ್ಲ, ನಾನು. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಯಾಕಂದ್ರೆ ನಮ್ಮ ಟೀಮ್ ಅಂತಂದ್ರೆ ಆನಂದ್ ಟೀಮ್ ಅಂದ್ರೆ ತುಂಬಾ ಆಕ್ಚುಲಿ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟು ಬಂದೇನೆ ಮೇಡಮ್. ಹೇಳ್ಬೇಕಂದ್ರೆ ನಾನು ಇಲ್ಲಿ ಹೀರೋ ಆಗ್ತೇನೆ ಅಂತ ನನಗೆ ಕನಸಲ್ಲಿ ಕಂಡ್ಕೊಂಡು ಹೋಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ತೆರೆ ಮೇಲೆ ಬರ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಎಲ್ಲರೂ ಅನ್ನೋರು ಇವನಲ್ಲಿ ಮಾಡ್ತಾನೆ ಅನ್ನೋರು, ಎಲ್ಲರೂ ಆ ಥರ ಅನ್ನೋರು ನನಗೆ. ಬಟ್ ನಾನು 8 ವರ್ಷದ ಸ್ಟ್ರಗಲ್ ಮೇಡಮ್ ನಂದು. ಊರಿಂದ ಬಂದು ಇಲ್ಲಿ ಬಂದು ಡ್ಯೂಟಿ ಮಾಡ್ಕೊಂಡು ಆ್ಯಕ್ಟಿಂಗ್ ಕ್ಲಾಸ್ ಹೋಗಿ ತುಂಬ ಸ್ಟ್ರಗಲ್ ಪಟ್ಟು ಬಂದೇನು ಮೇಡಮ್ ಇಲ್ಲಿಗೆ. ಈ 8 ವರ್ಷದಲ್ಲಿ ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿದ್ರಿ ನೀವು? ಡ್ಯೂಟಿ ಮೇಡಮ್, ಕಂಡಕ್ಟರ್ ಡ್ಯೂಟಿ ಮಾಡಿ. ಅಂದ್ರೆ ನೀವು ಈ ಒಂದು ಕಂಡಕ್ಟರ್ ಕೆಲಸ ಸಿಕ್ಕಿದೆ ಅಂತಾನೆ ಊರಿಂದ ಬಂದಿದ್ದ ನೀವು ಬೆಂಗಳೂರಿಗೆ? ಹೌದು ಮೇಡಮ್, ಬೆಂಗಳೂರಿಗೆ ಬಂದಿದ್ದು. ಅವಾಗ ನಿಮ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಬೆಂಗಳೂರಿಗೆ ಬಂದಾಗ ನಿಮ್ಮ ಮೊದಲನೇ ಸಂಬಳ ಎಷ್ಟಿತ್ತು? 2500 ಮೇಡಮ್. ಹೇಗ್ ಜೀವನ ನಡೆಸ್ತಿದ್ರಿ? ತುಂಬ ಕಷ್ಟ ಮೇಡಮ್ ಅವಾಗೆಲ್ಲ. 2500 ರೂಪಾಯಿ ಪೇಮೆಂಟ್ ಇತ್ತು ಮೇಡಮ್ ಅಷ್ಟೇ. ತುಂಬ ಕಷ್ಟ ಇತ್ತು. ಬಟ್ ಹೇಳ್ಬೇಕಂದ್ರೆ ಊರಲ್ಲಿ ತುಂಬಾ ಕಷ್ಟಪಟ್ಟು ಬಂದೇನೆ ಮೇಡಮ್. ಫಸ್ಟ್ ಹಾಲಿಂಗಡಿ ಕ್ಲೀನರ್ ಇದ್ದೆ ನಾನು ಮೇಡಮ್. ಹಾಲಿಂಗಡಿ ಕ್ಲೀನರ್ ಆಗಿ ಮತ್ತೆ ಡ್ಯೂಟಿ ಇಲ್ಲಿ ಮಾಡ್ಕೊಂಡು ಜಾಬ್ ಗೌರ್ಮೆಂಟ್ ಇದಾಯ್ತು, ಬಂದೆ ಇಲ್ಲಿಗೆ.
ಫಸ್ಟ್ ನನ್ಕಿಂತ ಇನ್ನೂ ಬಡ ಕಲಾವಿದರು ಬೆಳಿಬೇಕಂತ ಇಚ್ಛೆ ಪಡ್ತೇವೆ ಮೇಡಮ್ ನಾನು. ವೆರಿ ನೈಸ್ ವೆರಿ ನೈಸ್. ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ಊರಲ್ಲಿ? ವ್ಯವಸಾಯ ಮಾಡ್ತಾರೆ ಮೇಡಮ್. ಈಗಲೂ ವ್ಯವಸಾಯ ಮಾಡ್ತಿದಾರಾ? ವ್ಯವಸಾಯ ಮಾಡ್ತಾರೆ ನೀವು ಊರಿಗೆಲ್ಲ ಹೋಗ್ತಿರ್ತೀರಾ ಆಗಾಗ? ಹೋಗ್ತೇನೆ. ನೀವು ವ್ಯವಸಾಯ ಮಾಡ್ತೀರಾ ಊರಿಗೆ ಹೋದ್ರೆ? ಮಾಡ್ತೇವೆ ಮೇಡಮ್. ಏನ್ ಹಾಕಿದೀರಾ ಈಗ? ನಾವು ಇದನ್ನ ಹಾಕಿದ್ದೇವೆ ಮೇಡಮ್, ಕ್ಯಾಬೇಜು ಮತ್ತೆ ಗೊಂಜಾಳ ಹಾಕಿ ಮೇಡಮ್. ಗೋವಿನ ಜೋಳ ಗೊತ್ತಲ್ಲ, ಅದನ್ನ ಹಾಕಿದೆ ಮೇಡಮ್. ಸರಿ. ಸೊ ಊರಿನ ಕಡೆ ಎಲ್ಲ ಹೇಗಿದೆ ಸರ್ ನಿಮ್ಮ ಒಂದು ರೆಸ್ಪಾನ್ಸ್? ಬಿಕಾಸ್ ನೀವು ಕಂಡಕ್ಟರ್ ಆಗಿ ಬರ್ತೀರಾ ಬೆಂಗಳೂರಿಗೆ, ಇಲ್ಲಿ ಕೆಲಸ ಮಾಡ್ತೀರಾ, ಈಗ ನೀವು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ಊರಲ್ಲೆಲ್ಲ ಏನ್ ಹೇಳ್ತಾರೆ? ಈ ಊರಲ್ಲೆಲ್ಲ ತುಂಬಾ ಕಾಯ್ತಿದ್ರು ಮೇಡಮ್. ವೆರಿ ನೈಸ್. ಯಾವಾಗ ಬರ್ತಾರ ಅಂತಂದ್, ಯಾವಾಗ ಬರ್ತಾನ ಊರಿಗೆ ಅಂತ ಕಾಯ್ತಿದ್ರು ನಮ್ಮ ಊರಲ್ಲೆಲ್ಲ. ಹಬ್ಬದ ಊಟ ಮಿಸ್ ಮಾಡಂಗಿಲ್ಲ. ನಮ್ ಕಾರ್ಮಿಕರ ಇವತ್ತು ಡಿಪೋ 21ರಲ್ಲಿ ಮೇಡಮ್ ಫುಲ್ ಎಲ್ಲಾರು ಸಪೋರ್ಟ್ ಮಾಡಿದ್ರಿ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ದಕ್ಕದ ಕಣ್ಣೀರ್ ಬರ್ತವೆ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಬಂದೇನಿ, ಎಲ್ಲ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲಾರು. ಹಾಗಾದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್, ಎಲ್ಲ BMTC ಎಂಪ್ಲಾಯೀಸ್ ಅಲ್ಲೇ ಇರ್ತಾರೆ ಥಿಯೇಟರ್ಗಳಲ್ಲಿ ಅಲ್ವಾ? ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಸಿನಿಮಾ ರಿಲೀಸ್ ಆಗ್ತದೆ ನೋಡಿ ಅಂತ. ಎಸ್, ಸೂಪರ್ ಸರ್. ಇನ್ನು ಸರ್ ನೀವು ಹೇಳಿ, ಸೊ ಶೂಟಿಂಗ್ ಟೈಮಲ್ಲಿ ಆದಂಥ ಯಾವ್ದಾದ್ರು ಒಂದು ಒಳ್ಳೆ ಸಿಹಿಯಾದ ಘಟನೆಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಬ್ಯಾಡ್ ಮೆಮೊರೀಸ್ ಆಗಿರ್ಬೋದು ನಮ್ಮ ಜೊತೆ ಶೇರ್ ಮಾಡೋದಾದ್ರೆ? ಬ್ಯಾಡ್ ಮೆಮೊರೀಸ್ ಅಂತಂದ್ರೆ, ನಾವು ವಾರ್ತಾ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ವಿ ಶೂಟಿಂಗ್ಗೆ, ಬಟ್ DCP ಆಫೀಸಿಂದ ತಗೋಬೇಕಾಗಿತ್ತು. ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನಾವು ತಗೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ತಗೊಳಕ್ ಆಗ್ಲಿಲ್ಲ. ಅಲ್ಲಿ ಸ್ವಲ್ಪ ಪೊಲೀಸ್ರಿಗೂ ನಮಗೂ ಸ್ಟ್ರಗಲ್ ಆಯ್ತು. ಆಮೇಲೆ ಪಾಪ ಅವ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ನಾವು ಇದೀವಿ ಮಾಡಪ್ಪ ಶೂಟಿಂಗ್ ಅಂತ ಅಲ್ಲಿ ಸ್ವಲ್ಪ ಬಿಟ್ರೆ ಹಿಂಗೆ ಯಾವ್ದು ನಮಗೆ ಬ್ಯಾಡ್ ಮೆಮೊರೀಸ್ ಅಂತ ಇಲ್ಲ. ಎಲ್ಲ ಆ ಶೂಟಿಂಗ್ ಎಲ್ಲ ತುಂಬಾ ನಾವೇನು ಅನ್ಕೊಳ್ತೀವಿ ಅದೇ ಶೆಡ್ಯೂಲ್ ಎಲ್ಲ ಆಯ್ತು. ಎಲ್ಲ ಸಪೋರ್ಟಿವ್ ಇದ್ರು, ಸಖತ್ತಾಗಾಯ್ತು. ಮತ್ತು ನಾನು ಕೇಳೋದಿಷ್ಟೇ, ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಪಬ್ಲಿಕ್ಕು ಇಂಥ ಒಂದು ಟ್ಯಾಲೆಂಟ್ಗೆ ಖಂಡಿತ ಸಪೋರ್ಟ್ ಮಾಡಬೇಕು. ಯಾಕಂತಂದ್ರೆ ಅವರು 9 to 6 ಎಷ್ಟು ಅವರ್ಸ್ ಕೆಲಸ ಮಾಡೋದು ನೀವು? 12 ಅವರ್ಸ್ 12 ಅವರ್ಸ್ ಮಾಡ್ತಾರೆ ಡೈಲಿ ಕಂಡಕ್ಟರ್ ಕೆಲಸ. ಅದ್ರ ಜೊತೆಗೆ ಒಂದು ಸಿನಿಮಾಗೆ ಹೀರೋ ಆಗಿದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಆ ಬಿಲ್ಡಪ್ ಇಲ್ಲ, ನಾನು ಹೀರೋ ಅನ್ನೋ ಒಂದು ಬಿಲ್ಡಪ್ ಇಲ್ಲ. ಸೊ ದಯವಿಟ್ಟು ಇವ್ರನ್ನ ನನ್ನನ್ನು ಬೆಳೆಸಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಎಸ್, ವೆರಿ ನೈಸ್. ಹೇಗೆ ಅಂದ್ರೆ ಇವಾಗ ನೀವು ಕೆಲ್ಸಕ್ಕೆ ಹೋಗ್ಕೊಂಡೆ ಶೂಟಿಂಗ್ ಬರ್ತಿದ್ರಾ ಅಥವಾ ಹಿಂಗೆ ನೀವು? ಇಲ್ಲ ಮೇಡಮ್, ಅವತ್ತ ಡಿಸ್ಮಿಸ್ ಆಗಿತ್ತು ಮೇಡಮ್ ನಂದು. ಆ ಟೈಮಲ್ಲಿ ಮಾಡಿದ್ದು ಅಂದ್ರಲ್ವಾ? ಕರೆಕ್ಟ್. ಇವಾಗ ಹೇಗೆ ಸಿನಿಮಾ ಮಾಡಿ ಶೂಟಿಂಗ್ ಬರಕ್ಕಾಗುತ್ತೆ ಮೇಡಮ್? ಆಗಲ್ಲ. ಕರೆಕ್ಟ್. ಮತ್ತೆ ಹೇಗೆ ಮತ್ತೆ ಕೆಲಸ ಸಿಕ್ತು? ಹೇಗೆ ಜಾಯ್ನ್ ಆದ್ರಿ ನೀವು? ಮತ್ತೆ ಕೋರ್ಟಿಂದ ಬಂದೆ ಮೇಡಮ್. ಕೋರ್ಟಲ್ಲಿ ಹಾಕಿದ್ರು, ಕೋರ್ಟಿಂದ ಬಂದೆ ಡ್ಯೂಟಿಗೆ. ಓಕೆ. ಮತ್ತೆ ಈಗ ಪ್ರಮೋಷನ್ಸ್ಗೆ ಅಥವಾ ಸಿನಿಮಾ ಒಂದು ವಿಚಾರಕ್ಕೆಲ್ಲ ಓಡಾಡಕ್ಕೆಲ್ಲ ರಜೆ ಕೊಡ್ತಿದಾರಾ? ಅವಾಗ ರಜೆ ತಗೊಂಡ್ ಪರ್ಮಿಷನ್ ತಗೊಂಡ್ ಬರ್ಬೇಕು ಮೇಡಮ್. ಪರ್ಮಿಷನ್ ತಗೊಂಡ್ ಬರ್ಬೇಕು ಆಫೀಸರ್ ಹತ್ರ. ನೋಡಿ, ಆಗ ರಜನಿಕಾಂತ್ ಸರ್ ಬಸ್ ಕಂಡಕ್ಟರ್ ಆಗಿದ್ದು, ಅವರಷ್ಟು ಫೇಮಸ್ ಆದ್ರು. ಅದೇ ತರ ಇವಾಗ ನೀವು ಬಸ್ ಕಂಡಕ್ಟರ್ ಆಗಿದ್ದೀರಾ. ಸೊ ನೀವು ಅದೇ ರೀತಿ ಆ ಒಂದು ಎತ್ತರಕ್ಕೆ ಬೆಳಿಬೇಕು ಸರ್ ನೀವು. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ವೆಲ್ಕಮ್. ಇನ್ನೊಂದು ಮೇಡಮ್, ಟೆಕ್ನಿಷಿಯನ್ ಫುಲ್ ಸಪೋರ್ಟ್ ಮಾಡಿದ್ರು ಮೇಡಮ್. ಓಕೆ. ಟೆಕ್ನಿಷಿಯನ್ ನಾ ಮುಂದೆ ಬರ್ಬೇಕು, ಟೆಕ್ನಿಷಿಯನ್ ಮೇನಲ್ಲ ಮೇಡಮ್. ಹೌದು. ಎಸ್ ಸರ್. ನೋಡಿ, ನೀವು ನೆನಪಿಟ್ಕೊಂಡು ಅವ್ರನ್ನ ನೆನ್ಸ್ಕೊಳ್ತಾ ಇದೀರ. ನಮ್ಮೆಲ್ಲ ಹಾಕೊಡ್ತಾ ಇದ್ದಾರೆ. ಹೌದು. ಮತ್ತೆ ಆಕ್ಚುಲಿ ನಾವು ಕಮ್ಯುನಿಕೇಟ್ ಮಾಡ್ಕೊಂಡ್ ಬಂದ್ವಿ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಗ್ಗೆ ನೀವು ಮಾತಾಡಿ, ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ಇದು ಸುಳ್ಳು. ಇದು ನಾನ್ ನಂಬೋದೇ ಇಲ್ಲ. ಆಕ್ಚುಲಿ ಮರ್ತ್ ಬಿಟ್ಟಿದ್ರು ಸರ್. ನೋಡಿ, ಅವ್ರ ಡೈರೆಕ್ಷನ್ ಬಗ್ಗೆ ಹೇಳ್ಕೊಬೇಕಾದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೇ ಮರ್ತ್ ಬಿಟ್ಟಿದ್ದಾರೆ ಪಾಪ. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಸರ್? ಇವ್ರು ಇರಲ್ಲ, ಒಬ್ರು ಯಾರು ಇರೋದೇ ಇಲ್ಲ. ಓಕೆ. ಇನ್ನ ಸ್ಟಂಟ್ ಮಾಸ್ಟರ್ ವೈಲೆಂಟ್ ವೇಲು ಅವ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಅವರು ಸೀನಿಯರ್ ಮೇಡಮ್. ವೈಲೆಂಟ್ ವೇಲ್ ಆಗಿರ್ಬೋದು, ಮತ್ತೆ ಇವಾಗ ಕ್ಯಾಮ್ರಾ DOP ನಾಗೇಂದ್ರ ಆಗಿರ್ಬೋದು, ನಮ್ದೇ ಫಸ್ಟ್ ಸಿನಿಮಾ ಆಕ್ಚುಲಿ. ಬಟ್ ಅವ್ರು ಕ್ಯಾಮ್ರಾ ಸೆಟ್ ಅಲ್ಲಿ ಇಟ್ಕೊಂಡು ತುಂಬಾ ಎಕ್ಸ್ಪೀರಿಯನ್ಸ್. ಅವ್ರ ಬ್ರದರ್ ಅವರು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ವೈಲೆಂಟ್ ವೇಲು ಸರ್ ಅಷ್ಟೇ. ನಾನು ಪ್ರೀವಿಯಸ್ ಎಲ್ಲ U-turn 2 ಗೆಲ್ಲ ಅವ್ರು ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಒಳ್ಳೆ ಟೆಕ್ನಿಷಿಯನ್, ನಮ್ಗೆ ಸಪೋರ್ಟಿವ್ ಇದ್ದಾರೆ. ಕಂಟೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆಕ್ಚುಲಿ. ಓಕೆ. ಸೊ ಬೇಸಿಕಲಿ ಇದೊಂದು ಫ್ಯಾಮಿಲಿ ಲವ್ ಡ್ರಾಮಾ ಸಿನಿಮಾನಾ? ಹೌದು ಮೇಡಮ್, ಕಮರ್ಷಿಯಲ್ ಸಿನಿಮಾ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಟ್ರಯಾಂಗಲ್. ಓಕೆ. ಸುಧೀರ್ ಅವ್ರ ಮದ್ವೆ ಆಗ್ತಾರ, ಹೀರೋಯಿನ್ ಅಲ್ಲಿ ಇವ್ರ ಮದ್ವೆ ಆಗ್ತಾರ, ಯಾರ್ ಮದ್ವೆ ಆಗ್ತಾರ, ಇಲ್ಲ ಡೈರೆಕ್ಟರ್ ಮದ್ವೆ ಆಗ್ತಾರ, ಏನಂತ ಗೊತ್ತಾಗ ಸಿನಿಮಾ ನೋಡ್ಬೇಕಷ್ಟೇ. ನಿಮ್ ವೈಫ್ ಹೇಳ್ತೀನಿ, ಖಂಡಿತ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಅದ್ರಲ್ಲಿ ಹಿಂಗೆ ಸರ್ ಹೇಳಿ, ನಿಮ್ಗೆ ನಿಮ್ಮ ಒಂದು ಫನ್ ಇನ್ಸಿಡೆಂಟ್ ಶೇರ್ ಮಾಡ್ಕೊಬೇಕು ನಂಗಿದ್ರೆ. ಸೆಟ್ ಅಲ್ಲಿ ಯಾವ್ದೊಂದು ತುಂಬಾ ಫನ್ ಮೂಮೆಂಟ್ ನಿಮಗೆ ನೆನಪಿರುವಂತದ್ದು? ನಮಗೆ ನೆನಪಿರುವಂತದ್ದು ಏನ್ ಮೇಡಮ್, ತುಂಬಾ ನಮ್ಮ ಮಿಸಸ್ ಹೇಳರು ನಮಗೆ, ನೀನ್ ಇನ್ಮೇಲೆ ಶೂಟಿಂಗ್ ಹೋಗ್ಬೇಕು, ನಿನ್ ಕೂಟಾಗ ಬರ್ತೇನೆ. ವೆರಿ ನೈಸ್. ಭಯ ಅವ್ರಿಗೆ, ಭಯ ಹೆಂಡತಿರಿಗೆಲ್ಲ ಭಯದಲ್ಲೇ ಬದುಕ್ತಾ ಇರ್ತಾರೆ ಮೇಡಮ್. ಇನ್ನೊಂದು ಮೇಡಮ್, ಅಲ್ಲಿ ಹೋಗ್ಬೇಕನ್ನೋ ಡಯಟ್ ಇದ್ದೆ ಮೇಡಮ್ ಯಾವಾಗಲೂ.
ಯಾಕಂದ್ರೆ ಇಲ್ಲಿ ನಮ್ಮ ಕಾಕ್ರೋಚ್ ಸುದೀಪ್ ಸರ್ ಹೇಳೋರು, ನೋಡು ಎಲ್ಲರೂ ನಾವು ಊಟ ಮಾಡಿದ್ರೆ ಅವ್ನು ಊಟ ಮಾಡಲು ಡಯಟ್ ಮೇಂಟೈನ್ ಮಾಡ್ತಾ ಇದ್ದಾನೆ ನೋಡು ಕಾಕ್ರೋಚ್ ಸುದೀಪ್ ಸರ್. ಯಾವಾಗಲೂ ನಾನು ಪಪ್ಪಾಯಿ ಮತ್ತೆ ಮೊಟ್ಟೆ, ಕ್ಯಾಬೇಜ್, ಬೀನ್ಸ್, ಬ್ರೋಕ್ಲಿ ಇದನ್ನೇ ಮೇಂಟೈನ್ ಮಾಡ್ತಾ ಇದ್ರಿ ಅವಾಗ. ಓಕೆ. ಒಂದೇ ಒಂದು ಫನ್ ಮೂಮೆಂಟ್ ಅಂದ್ರೆ ಕಾಕ್ರೋಚ್ ಹೊಡೆದೊಂದು ಸೀನ್ ಇದೆ ಮೇಡಮ್. ಓಕೆ. ಎಳ್ಳಿನ ಗಾಡಿ ಹತ್ರ ಅವ್ರು ಬರ್ತಾರೆ, ಹೀರೋಯಿನ್ ಕಿಚಾಯಿಸಕ್ಕಂತ ಕಾಕ್ರೋಚ್ ಸುಧೀರ್ ಬರ್ತಾರೆ, ಇವ್ರು ಅವ್ರ ಜೊತೆ ಇರ್ತಾರೆ. ಆಲ್ರೆಡಿ 2-3 ಶಾರ್ಟ್ ಮಾಡ್ಬಿಟ್ಟಿದೀವಿ, ನಮಗೂ ತಲೆ ಕೆಟ್ಟೋಗಿತ್ತು. ಪದೇ ಪದೇ ನಾವು ಒಂದ್ ಮಚ್ಚಿ ತಗೊಂಡ್ ಬಂದ್ಬಿಟ್ಟು ಅವ್ರಿಗೆ ಕೋಚಕ್ ಹೋಗ್ಬೇಕು ಇವ್ರು. ಇವ್ರಿಗೆ ಸುಧೀರ್ಗೆ ಹೊಡಿಯಕ್ ಇವರು ನಾವೆಲ್ಲ ಏನಾಯ್ತು, ಪೊಲೀಸ್ ಬೇರೆ ನಮಗ್ ಕಾಟ ಆಯ್ತು, 2 ಸೆಕೆಂಡ್ ಎತ್ತು ಬಿಡ್ಬೇಕು ನೀವು, ಟಿಕೆಟ್ ಇಟ್ಕೊಂಡು ಹೋಗ್ಬೇಕಂತ ಅವರು ಆವಾಜ್ ಹಾಕಿ ಪೊಲೀಸರು ಬಂದು, ನಾನು ಆಕ್ಷನ್ ಅಂತ ಹೇಳ್ತಾ ಇದ್ದೀನಿ, ಇವರು ಸುಧೀರ್ ಅವರ ಸ್ಪಾಟಿಗೆ ಬಂದ್ರು, ಇವ್ರು ಬಂದ್ಬಿಟ್ಟು ಕೊಚ್ಚ ಹಾಕ್ಬಿಡ್ತೀನಿ ಬರೀ ಕೈಲಿ ಹಿಂಗ್ ಕೈ ಎತ್ಬಿಟ್ರು. ಅಲ್ಲಿ ಪಬ್ಲಿಕ್ ಎದ್ಬಿಟ್ರು, ಎಲ್ಲ ಜೋರಾಗಿ ಎತ್ಬಿಟ್ರು. ಅದೊಂದು ಫನ್ ಮೂಮೆಂಟ್ ಚೆನ್ನಾಗಿತ್ತು. ಅಂದ್ರೆ ಮಚ್ಚ ತಗೊಂಡ್ಬರ್ತಾರೆ, ಮಚ್ಚಿಲ್ಲದೆ ಹೆಂಗ್ ಕೊಚ್ಚಕ್ಕಾಗತ್ತೆ? ಯಾರೋ ನೀನು ಕೊಚ್ಚಾಕ್ ಬಿಡ್ತೀನಿ. ಅಯ್ಯೋ ಗುರು, ನಾನ್ ಲವ್ ಮೂಡ್ ಅಲ್ಲಿ ಇದೀನಿ ಗುರು, ನನ್ ಫೈಟ್ ಮುಡುಕ್ ತರಬೇಡ ಗುರು. ಡೈರೆಕ್ಟರ್ ನೋಡಿ, ಅವ್ರು ಮಚ್ಚಿಲ್ದೇರ ಓಡ್ ಬರ್ತಿದ್ರು, ನೋಡ್ಕೊಂಡು ಸುಮ್ನೆ ಇದಾರೆ. ಅಲ್ವಾ ಸರ್? ರಿವರ್ಸ್ ಪಂಚ್ ಕೊಡ್ತಾರೆ. ಎಸ್ ಸರ್, ಇನ್ನ ನೀವ್ ಹೇಳಿ, ತುಂಬಾ ಕಷ್ಟವಾದಂತ ಒಂದು ಸೀನ್ ಯಾವ್ದು ಇತ್ತು ನಿಮ್ಗೆ? ತುಂಬಾ ಕಷ್ಟ ಅಂದ್ರೆ ಫೈಟ್ ಸೀನ್ ಮೇಡಮ್ ನಂದು. ಫೈಟ್ ಸೀನ್ ತುಂಬಾ ಕಷ್ಟ ಇತ್ತು ಮೇಡಮ್ ನಂದು. ಯಾಕೆ ಡೈರೆಕ್ಟ್ ಪಂಚ್ ಹೊಡಿಬೇಕಲ್ರಿ, ನಾವು ಏಟ್ ಬೀಳೋದು. ಯಾಕೆ ಸುಮ್ನೆ ಹೊಡೆಯೋದಲ್ಲ, ಡೈರೆಕ್ಟ್ ಏಟ್ ಬೀಳೋದೇ ಅದು. ಅದೇ ನನಗೆ ತುಂಬಾ ಕಷ್ಟ. ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸೀನ್ ಯಾವ್ದು? ಎಲ್ಲ ಇಷ್ಟಪಟ್ಟ ಮಾಡಿದೆ ಮೇಡಮ್, ಯಾವ ಕಷ್ಟಪಟ್ಟು ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟ ಮಾಡಿದೆ ಮೇಡಮ್. ಸರ್, ಇನ್ನ ನೀವ್ ಹೇಳಿ, ವೇಲು ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಸ್ಟಂಟ್ ಮಾಸ್ಟರ್, ನೀವು ಫೈಟ್ ಮಾಡ್ಬೇಕು ಕಾಕ್ರೋಚ್ ಸುಧೀರ್ ಅವ್ರ ಜೊತೆ, ಹೇಗ್ ಅನ್ನಿಸ್ತಿತ್ತು? ಎಷ್ಟು ಸಲ ರೀಟೇಕ್ಸ್ ತಗೊಂಡ್ರಿ? ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೀರೋನೇ ಅಲ್ಲ ಅಂತ ತಿಳ್ಕೊಂಡ್ರಿ ಅವರು. ನಾನು ಸುಮ್ನೆ ನಾನು ಹೀರೋ ಅಲ್ಲ, ಸುಮ್ನೆ ನಿಂತ್ಕೊಂಡ್ರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಹೇಳಿಲ್ಲ ನಾನು ನಮ್ಮ ವೇಲು ಫೈಟ್ ಮಾಸ್ಟರ್ಗೆ. ಯಾರು ಹೀರೋ ಇದ್ರ ಅನ್ನೋರು, ಅವ್ರಿಗೆ ಒಂದು ಶಾಕ್ ಕೊಟ್ಟಿದ್ರಿ ನಾನು. ಆಮೇಲೆ ಫೈಟ್ ಸೀನ್ ಹೋಗ್ತಾನೆ ನೀನಾ ಹೀರೋ ಅಂತ ಅನ್ನೋರು. ಆಕ್ಚುಲಿ ಲೈಲಾ ಮಜುನ್ ಲವ್ ಸ್ಟೋರಿ ಅವರು ಒಂದು ಫೈಟ್ ಮಾಸ್ಟರ್ ಅವರೇ ಇದ್ರು ಮೇಡಮ್. ಹಾಗಾಗಿ ಅವ್ರಿಗೆ ಒಂದು ಶಾಕ್ ಆಯ್ತು ಅವಾಗ. ಬಟ್ ಅನುಭವ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಓಕೆ. ಯಾವ್ದು ತುಂಬಾ ರೀಟೇಕ್ಸ್ ತಗೊಂಡಿರೋಂತ ಸೀನು? ಅದೇ ಮಚ್ಚು. ಮತ್ತೆ ಅದೆಲ್ಲ ಅದೇನೆ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಚ್ಚು ಕೊಡೋದು ಮರ್ತು ಬಿಟ್ಟಿದ್ರು. ಇವ್ರು ಬರೀ ಕೈಲಿ ಆಕ್ಷನ್ ಅಂತ ತಕ್ಷಣ ಎದ್ರಕೊಂಡು ಪಾಪ ಡೈರೆಕ್ಟರ್ ಎದ್ರಕೊಂಡು ಅವ್ರು ಬಂದ್ರು ಸ್ಪಾಟ್ಗೆ, ಬಚ್ ಇಡ್ತಾ ಇಲ್ಲ. ಆ ಸುದೀರ್ ಸಾರ್ ಮಚ್ಚು ತಕ ಬನ್ನಿ ಸಾರ್, ಪ್ರತಿ ಮಚ್ಚು ಬಿಟ್ಟು ಬರ್ತೀರಾ ನೀವು ಅಂತ. ಅವರು ವೈಲೆಂಟ್ ಆದ್ರ ಏನಾದ್ರು? ಇಲ್ಲ ಫ್ರೆಂಡ್ಲಿ ಮೇಡಮ್. ಆಕ್ಚುಲಿ ಸಿನಿಮಾದಲ್ಲಿ ಅಷ್ಟೇ ಅವ್ರು ವಿಲನ್, ಬಟ್ ಆಕ್ಚುಲಿ ವೆರಿ ಫ್ರೆಂಡ್ಲಿ ಪರ್ಸನ್, ಮಗು ತರ ಅವರು. ತುಂಬಾ ಸಪೋರ್ಟ್ ಮಾಡೋರು ನಮ್ಮ ಕಾಕ್ರೋಚ್ ಸರ್. ಮತ್ತೆ ಅನ್ನಪೂರ್ಣ ಮೇಡಮ್ ಅವರು ಸಪೋರ್ಟ್ ಮಾಡಿದ್ರು, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅನ್ನಪೂರ್ಣ ಹಿರೇಮಠ್ ಈಗ ಯಾವ್ದೋ ಒಂದು ಬೀಳ್ತದೆ ಅಂದ್ರೆ ಅವರೇ ಎತ್ತಿದಾರೆ, ಅವರೇ ರೀ ಬೀಳ್ತದೆ ಅಂದ್ರೆ ಎತ್ತಿದಾರೆ. ಯಾರು ಸ್ಟೆಪ್ ಕೊಡ್ತಾರೆ, ಕೈಗೆ ಇದನ್ನ ಕೊಡ್ತಾರೆ ಸ್ಟೆಪ್, ಅದೇ ಮುಂದೆ ಹೋಗೋದ್ರಿ. ಓಕೆ. ನಿಮ್ಮ ನಿಜ ಜೀವನದಲ್ಲಿ ನಿಮ್ಗೆ ತುಂಬಾ ಸಹಾಯ ಮಾಡಿರೋಂಥ ವ್ಯಕ್ತಿ ಯಾರು? ನಮ್ಮ ನಿಜ ಜೀವನದಲ್ಲಿ ಸಹಾಯ ಮಾಡಿದವರು ಅದೇ ನಮ್ಮ ಫ್ರೆಂಡ್ ಮೇಡಮ್, ಶಂಕರ್ ಅಂತ. ಓಕೆ. ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಎಲ್ಲಿ ಊರಲ್ಲಿ ಇರೋರು ಅವರು? ಊರಲ್ಲಿದ್ದಾರೆ ಮೇಡಮ್. ಓಕೆ. ಸೊ ಪ್ರೇಕ್ಷಕರಿಗೆ ನೀವೇನಾದ್ರೂ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟೇ ಇವತ್ತು? ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ಗಳಿಲ್ಲ. ಯಾವಂತ ಸಿನಿಮಾನ ಮಾಡ್ಲಿ, ಏನೇ ಮಾಡ್ಲಿ, ಒಂದ್ ಕಡೆ ಹಿಂದಿ ಡಬ್ಬಿಂಗ್ ಸೇಲ್ ಆಗ್ತಾ ಇಲ್ಲ, ಥಿಯೇಟರ್ ಪಬ್ಲಿಕ್ ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟೇ ಮಾಡ್ಲಿ, ಎಷ್ಟು ಸಿನಿಮಾ, ನಮ್ಮ ಸಿನಿಮಾ ಅಂತಲ್ಲ, ಎಷ್ಟು ಸಿನಿಮಾ ವಾರ ನೋಡಿದ್ರು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಬರ್ತಾ ಇರ್ತವೆ, ಬಟ್ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಸಿನಿಮಾನ ಕಂಡಕ್ಟರ್ ಮಾಡಿದಾರ ಅಂತನಾದ್ರೂ ಬಂದು ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಸಾಂಗ್ಸ್ ಇದೆ. ಉತ್ತರ ಕರ್ನಾಟಕ ಇಷ್ಟ ಆಗಂತ ಸಾಂಗ್ಗಳು ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸೊ ನೋಡಿ ಅಂತ ಹೇಳ್ತೀನಿ, ದಯವಿಟ್ಟು ಇವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಸೂಪರ್. ಸರ್, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ್ದಾರ ಸಿನಿಮಾ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಮೇಡಮ್ ಒಂದು ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ, ಸೂರ್ಯ ನಕ್ಷತ್ರ ಅಂದು. ಅದನ್ನ ಮಾಡ್ಬೇಕು ಮೇಡಮ್ ನೆಕ್ಸ್ಟ್ ಮೂವಿ. ಓಕೆ. ಆಕ್ಚುಲಿ ನಮ್ಮ ಅಜ್ಜರು ನಾಟಕದ ಕಂಪನಿಯಲ್ಲಿ ಪೆನ್ ಪೆಟ್ಟಿಗೆ ಮಾಸ್ಟರ್ ಮೇಡಮ್. ಓ, ವೆರಿ ನೈಸ್. ಓಕೆ, ಹಂಗಾರೆ ಈ ಕಲೆ ಅಲ್ಲಿಂದಾನೇ ಬಂದಿರುವಂತದ್ದು? ಹೌದು ಮೇಡಮ್. ಹೊನ್ನಪ್ಪ ಅಜ್ಜ ಅಂತಾರಿ, ಅವ್ರು ಸ್ಟಾರ್ಟಿಂಗ್ ಇಂದ ನಾಟಕಗಳಿಗೆ ಹೋಗಿ ಹಳ್ಳಿಗೆ ಹೋಗಿ ಇದನ್ನ ಮಾಡ್ರಿ, ಪೆನ್ ಪೆಟ್ಟಿಗೆ ಬಾರಿಸೋದು ಹಾರ್ಮೋನಿ ಮಾಸ್ಟರ್. ನೀವೇನಾರ ಹಾಡು ಆಡ್ತಿದ್ರ? ಹಾಡೇನು ಆಡ್ತಿಲ್ಲ ಮೇಡಮ್, ನಾಟಕ ಅದು ಯಾವ್ದು ಡ್ರಾಮಾ ಮಾಡ್ತಾ ಇದ್ದೆ. ಚಿನ್ನರ ಮೇಳ ಹೋಗಿತ್ತಲ್ಲ, ಚಿನ್ನರ ಮೇಳ ಎಲ್ಲ ಮಾಡ್ತಾ ಇದ್ದೆ ಮೇಡಮ್. ಹಳ್ಳಿಗೆ ಹೋಗಿ ನಾನು ಹೋಗ್ತಾ ಇದ್ದೆ. ನಮ್ಮ ಅಜ್ಜರು ಅವಾಗಿಂದನು ಪೆನ್ ಪೆಟ್ಟಿಗೆ ಬಾರಿಸ್ತಾ ಇದ್ರು ಮೇಡಮ್. ವೆರಿ ನೈಸ್, ವೆರಿ ನೈಸ್. ಹಾಡು ಹೇಳೋರು, ಓಕೆ, ನಾಟಕ ಹಾಡು ಎಲ್ಲ ಹೇಳಾರ ನಮ್ಮ ಅಜ್ಜರು. ವೆರಿ ನೈಸ್. ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಇರೋರ್ನ. ಹಾಗಾಗಿ ನಮಗೆ ಅವರು ನಮ್ಮ ಅಜ್ಜರು ಯಾವಾಗಲೂ ನನಗೆ ಒಂದ್ ಸ್ವಲ್ಪ ಸ್ಫೂರ್ತಿನ. ಅವರು ನಮ್ಮ ಅಜ್ಜರು ಅವ್ರು ಮಾಡ್ತಾ ಇದ್ರು ಅವಾಗಿಂದನು. ಓಕೆ. ಈಗ ನಾನು ಚಿಕ್ಕ ಟಾಸ್ಕ್ ಕೊಡ್ತೀನಿ ಆಯ್ತಾ ನಿಮ್ಗೆ. ಈ ಸಿನಿಮಾದಲ್ಲಿ ಬರೋ ಯಾವ್ದಾರು ಒಂದು ಖಡಕ್ ಡೈಲಾಗ್ ಹೇಳ್ಬೇಕು.
ಎಳ್ನೀರು ಹಿಡ್ದು ಕೈ ಕೊಂಡೊಯ್ದು ನೀನೊಬ್ಬನ ಎತ್ತಾಕಿಲ್ಲ ಅಂದ್ರೆ ನನ್ನ ಹೆಸರು ಮಾರುತಿನೇ ಅಲ್ಲ. ವೆರಿ ನೈಸ್. ಸೊ ಇದೇ ತರ ಎಷ್ಟು ಡೈಲಾಗ್ಸ್ ಕೊಟ್ಟಿದ್ದೀರಾ ಸರ್ ಸಿನಿಮಾದಲ್ಲಿ ಅವರಿಗೆ? ಒಂದಷ್ಟು ಅಲ್ಲೆಲ್ಲಿ ಬಿಟ್ಟು ಬರ್ತದೆ. So, ಖಂಡಿತ ಇದೇನು ಅಂತ KGF ತರ ಸಿನಿಮಾ ಆತರಲ್ಲ, ಒಂದು ಕಮರ್ಷಿಯಲ್ ಸಿನಿಮಾ, ನಾರ್ಮಲ್ ವೆರಿ ನೈಸ್. ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ. ಸರ್ ಇನ್ನ ನಿಮ್ಗೆ ಒಂದು ಚಿಕ್ಕ ಟಾಸ್ಕ್ ಕೊಡ್ತಾ ಇದ್ದೀನಿ ಇದರಲ್ಲಿ. ಏನಂತಂದ್ರೆ ಇವಾಗ ನಿಮ್ಗೆ ಒಂದು ಹುಡುಗಿ ಮೇಲೆ ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ, ಫುಲ್ ಪ್ಯಾರ್ ಆಗೋಗ್ಬಿಟ್ಟಿದೆ. ಆ ಹುಡುಗಿಗೆ ನಿಮ್ಮ ಪ್ರೀತಿಯನ್ನ ನೀವು ಹೇಳ್ಕೋಬೇಕು. ಹೇಗೆ ಹೇಳ್ಕೊಂತೀರಾ ಹೇಳಿ ನಮ್ಮ ಕ್ಯಾಮ್ರಾ. ನಾನು ನಿನ್ನ ತುಂಬ ಇಷ್ಟಪಟ್ಟೆನು ಕಣೆ. ನನ್ನ ಯಾವಾಗಲೂ ನೀನು ಮರಿಬೇಡ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ, ನಿನ್ಗೆ ಗೊತ್ತಾ? ನೋಡು, ಅರ್ಥ ಮಾಡ್ಕೋ ಸ್ವಲ್ಪ. ನನ್ನ ಯಾವಾಗಲೂ ಮರಿಬೇಡ ನೀನು, ಅರ್ಥ ಆಯ್ತಾ? ಇದು ಆಕ್ಚುಲಿ ಒಂದ್ ಸಿಚುವೇಶನ್ ಇದೆ ಮೇಡಮ್. ಆಕ್ಚುಲಿ ಮನೆ ಒಳಗಡೆ ಸಿಚುವೇಶನ್ ಇದೇ ತರ ನಾವು ಏನ್ ಮಾಡಿದ್ವಿ, ಇವ್ರಿಗೆ ಹೀರೋಯಿನ್ ಬರ್ತಾರೆ. ಹೀರೋಯಿನ್ ಬಂದ ತಕ್ಷಣ ನೀವು ಓನ್ ಆಗಿ ನೀವು ಮಾತಾಡ್ಬೇಕು. ನೀವು ಪ್ರಪೋಸ್ ಆಕ್ಚುಲಿ ಅದು ಮನೆಗೆ ಬರ್ಬೇಕು, ಮದುವೆ ಬಗ್ಗೆ ಮಾತಾಡ್ಬೇಕು. ಆ ತರದ್ದೆಲ್ಲ ಒಂದು ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ನಿಮ್ ಮನ್ಸಿಗೆ ಏನ್ ಬರುತ್ತೋ ನೀವು ಮಾತಾಡಿ. ಸಿಚುವೇಶನ್ ಇದು, ಹುಡುಗಿ ಬರ್ತಾರೆ, ನೀವು ನಾನು ಆಕ್ಷನ್ ಹೇಳ್ತೀನಿ, ನೀವು ಮಾತಾಡ್ಬೇಕಂತ. ಡೈಲಾಗ್ ಇಲ್ಲ ನಿಮ್ದು? ನಾನ್ ಡೈಲಾಗ್ ಕೊಟ್ಟಿಲ್ಲ ಅವ್ರಿಗೆ, ನಿಮ್ ಓನ್ ಡೈಲಾಗೆ ಮಾತಾಡಿ ಹೇಳ್ಬಿಟ್ಟಿದೀನಿ. ಆ ಹುಡುಗಿ ಬಂದು, ಆ ಹುಡುಗಿನೂ ಬಿದ್ದು ನಗ್ತದೆ ಡೈಲಾಗ್ ಕೇಳ್ಬಿಟ್ಟು. ಏನ್ ಹೇಳಿದ್ರಿ ಸರ್ ಅಂತದ್ದು? ಬಂದ್ ನಮ್ಮಲ್ಲಿ ನಾನ್ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಸ್ಬಿಟ್ಟಿದೀನಿ, ನಿಂಗೆ ಅಲ್ಲಿ ಸುತ್ತಾಡ್ಸ್ಬಿಟ್ಟಿದೀನಿ, ಅಲ್ಲೆಲ್ಲ ಹೋಗಿದೀವಿ. ಮೊದ್ಲು ನಾವ್ ಹೇಳ್ತಾ ಇದೀವಿ, ನೀನ್ ಎಳ್ಳ ಕಡೆ ಮೆಜೆಸ್ಟಿಕ್ ಹೋಗಿದ್ರಿ. ಸೊ ಆ ತರ ಒಂದೆಲ್ಲ ಫನ್ ಮೂಮೆಂಟ್. ಸೊ ಅದನ್ನೇ ನೀವು, ನನಗೆ ಗೊತ್ತಿಲ್ಲ ನೀವು ಇದನ್ನೇ ಕೇಳ್ತಿರೋ ಪ್ರಶ್ನೆ ಅಂತ. ನೋಡಿ ಹೆಂಗ್ ಸಿಂಕ್ ಆಗೋಯ್ತು ಅಂತ. ಎಸ್, ಇನ್ನ ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ ಸರ್, ಹೇಗೆ ಅನ್ನಿಸ್ತೆ ನಿಮ್ಗೆ ಅವ್ರ ಜೊತೆ ಆಕ್ಟಿಂಗ್ ಮಾಡೋದು? ತುಂಬಾ ಚೆನ್ನಾಗಿ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ನಮ್ಮ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಟೈಮ್ ಸೇರಿ ಬರೋರು, ಟೈಮ್ ಸೇರಿ ಇದನ್ನ ಮಾಡೋರು, ಚೆನ್ನಾಗಿ ರೆಸ್ಪೆಕ್ಟ್ ಕೊಡೋರು. ಅದು ಪಾವಗಡ ಶೂಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಮಾಡಿ ಸಪೋರ್ಟ್ ಮಾಡಿದ್ರಿ. ಅಲ್ಲಿ ಶೂಟಿಂಗ್ ಆಕ್ಚುಲಿ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಲ್ಲಿಗೆ ಬರ್ಬೇಕಾದ್ರೆ. ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇದ್ರೂನು ಫೀವರ್ ಇದ್ರೂನು ಬಂದು ಪಾಪ ಸಪೋರ್ಟ್. ಮಳೆ ಇತ್ತು ಮೇಡಮ್ ಆ ಟೈಮಲ್ಲಿ, ಸಪೋರ್ಟ್ ಮಾಡಿದ್ರು. ಸಾಂಗ್ ಏನಾರ ಹೇಳಂಗಿದ್ರೆ ಹೇಳ್ಬಿಡ್ತೀವಿ. ಹಾಡ್ತೀರಾ? ಬನ್ನಿ. ಯಾಕಂದ್ರೆ ಈಗೆಲ್ಲ ಅಲ್ಲಿ ಆಡು ಕೆಂಪೇಗೌಡ ಜಯಂತಿಲಿ ಎಲ್ಲ ಆಡ್ಕೊಬೇಕು. ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ನನ್ನ ವಾಯ್ಸ್ ಅಂತ ಇಲ್ಲ, ಇವ್ರು ಆಡ್ತಾರೆ, ಬೇಕಾದ್ರೆ ನೀವು ಕೇಳ್ಕೊಂಡು ಕೇಳಲ್ಲ ಸರ್. ಪಾಪ ಅವ್ರಾಗ ಅವರು ವಾಲಂಟಿಯರ್ ಆಗಿ ನಾನು ಹಾಡ್ತೀನಿ ಅಂತ ಹೇಳ್ಬೇಕಾರೆ ನಾವ್ಯಾಕೆ ಬೇಡ? ವೈರಲ್ ಮಾಡ್ಬೇಕಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಅಷ್ಟೇ ಮಾಡ್ಬೇಕಷ್ಟೇ. ಸರ್ ಹೇಳಿ, ಯಾವೊಂದು ಹಾಡನ್ನ ಹಾಡ್ತೀರಾ? ಅದೇ ನಮ್ಮ ಪ್ರೇಕ್ಷಕರೆಲ್ಲ ನಮ್ಮ ಸಾಂಗ್ ವೈರಲ್ ಮಾಡಿದ್ದಾರೆ, ಲಹರಿ ಮಹೇಶ್ ಅವ್ರದ್ದು. ಆ ಸಾಂಗ್ ಹೇಳಕ್ ಇಷ್ಟಪಡ್ತೇನೆ. ದಯವಿಟ್ಟು ಹಾಡಿ ಸರ್. ದೇವರಂತ ವರ ನೀನು ಗೊತ್ತಾ ನಿಂಗೆ, ಪೂಜೆ ಮಾಡಿ ದೃಷ್ಟಿ ತೆಗಿಲ ನಾನು ನಿನ್ಗೆ, ಎಲ್ಲರಂತ ಹುಡುಗ ಅಲ್ಲ ನೀನು ನನಗೆ, ನಿನ್ನ ಪಡೆಯಲು ನಾನು ಪುಣ್ಯವಂತ, ನನ್ನ ಜೊತೆಗಿರು ನೀ ಸಾಕು ಓ ಗುಣವಂತೆ. ವೆರಿ ನೈಸ್ ಸರ್. ಒಳ್ಳೆ ಸಿಂಗರ್ ಆಗ್ತದೆ. ಹೌದು ಸರ್, ನೋಡಿ ನಿಮ್ಮನ್ನೇ ಬೀಟ್ ಮಾಡ್ತಾರೆ ನೆಕ್ಸ್ಟ್ ಪಕ್ಕ. ನೀವು ಹಾಡ್ತೀರಾ, ಮ್ಯೂಸಿಕ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ಈ ಸಲ ಅವ್ರೆ ನಿಮ್ ನೆಕ್ಸ್ಟ್ ಸಿನಿಮಾಗ ಒಂದು ಹಾಡು ಆಡಕ್ ಆಗಲ್ಲ ಮೇಡಮ್, ಬರೋದೇ ಇಲ್ಲ ನಂಗೆ ಆಡಕ್. ನೋಡಿ ತಪ್ಪಿಸ್ಕೊಳ್ತಾ ಇದಾರೆ, ಇನ್ನೆಲ್ಲ ನಮಗೆ ಹೇಳ್ತಾರ ಹಾಡಕ್ಕೆ ಅಂತ. ಎಸ್ ಸರ್, ಇನ್ನ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಡ ಕಲಾವಿದ, ನನಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್. ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತ ನಾನು ಪ್ರೇಕ್ಷಕರಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಮತ್ತು ನಮ್ಮ ಕಾರ್ಮಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮೇಡಮ್. ಎಸ್, ಇನ್ನು ನೀವು ಚಂದ್ರು ಸರ್? ನಮ್ಮ ಅಷ್ಟೇ ಏನೇನಿಲ್ಲ, ನಮ್ಮ ಕರಿಮಣಿ ಮಾಲೀಕನೇನೆಲ್ಲ 24ನೇ ತಾರೀಕಿಗೆ ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ನನಗೆ ಮೊದಲಿಂದನೂ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದು ಹೊಸ ಪ್ರತಿಭೆ, ಒಂದು ಬಡ ಪ್ರತಿಭೆ. ಸೊ ದಯವಿಟ್ಟು ಸಿನಿಮಾ ನೋಡಿ. ಮತ್ತೆ ಚಂದ್ರಶೇಖರ್ ಓಬಯ್ಯ ಬೇರೆ ಅಲ್ಲ, ಚಂದ್ರು ಓಬಯ್ಯ ಬೇರೆ ಅಲ್ಲ, ಎರಡು ಒಂದೇ. ಚಂದ್ರು ಓಬಯ್ಯ ಒಂದೇ, ಪ್ರೊಡ್ಯೂಸರು ನಿರ್ದೇಶಕರು ಇಬ್ರು ಒಂದೇ, ಎರಡು ಒಂದೇ. ಎಸ್, ಸೊ ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಒಂದು ಕರಿಮಣಿ ಮಾಲೀಕ ನೀನೆಲ್ಲ ಚಿತ್ರದ ಮಾತುಕತೆ. ಸೊ ಇದೇ ತಿಂಗಳು 24ನೇ ತಾರೀಕು ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ಹೊಸ ಚಿತ್ರಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ನೀವು ಸಿನಿಮಾ ನೋಡಬೇಕು ಅಂತ ನಮ್ಮ ಕಡೆಯಿಂದನೂ ಸಹ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಚಿತ್ರದ ಟೀಸರ್, ಟ್ರೈಲರ್ಸ್ ಮತ್ತು ಹಾಡುಗಳು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ನೋಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.